12% ನೋ ರಿಸ್ಕ್ ಅಂತ ಹೇಳಿದ್ರಲ್ಲ, ನೀವಲ್ಲ. ನಾಳೆ HDFC ಬ್ಯಾಂಕ್ ಬಂದ್ಬಿಟ್ಟು ಅಥವಾ SBI ಬಂದ್ಬಿಟ್ಟು 12% ನೋ ರಿಸ್ಕ್ ಅಂತ ಹೇಳಿದ್ರು, ನಾನು SBI ನಲ್ಲಿ ಕೂಡ ದುಡ್ಡು ಹಾಕಲ್ಲ. 30,000 ನನಗೆ ಲಾಭ ಆಯಿತು ಅಂತ ನಾನು ತಿಳ್ಕೊಂಬಿಟ್ರೆ ನನ್ನಂಥ ದಡ್ಡ ಯಾರು ಇರಲ್ಲ. ಯಾಕಂದರೆ 24%ಗೆ ನಾನು ಲೋನ್ ತಂದಿದ್ದೀನಲ್ಲ, ಅದೆಷ್ಟಾಗುತ್ತೆ? ತಿಂಗಳ 2 ರೂಪಾಯಿ ಆಗುತ್ತೆ. ಅಂದರೆ 10 ಲಕ್ಷಕ್ಕೆ 20,000 ರೂಪಾಯಿ ನಾನು ಬಡ್ಡಿಯಾಗೆ ಕೊಡಬೇಕು. ಆದರೆ ನನಗನ್ನಿಸ್ದಂಗೆ ನಮ್ಮ ಇಂಡಿಯಾ ನೆಕ್ಸ್ಟ್ 20 ಇಯರ್ಸಲ್ಲಿ ಗ್ರೋ ಆದಂಗೆ ಇನ್ಯಾವ ಕಂಟ್ರಿನೂ ವರ್ಲ್ಡಲ್ಲಿ ಗ್ರೋ ಆಗಲ್ಲ. ನಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. EVನಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ನಡೀತಾ ಇದೆ, ಯಾಕಂದರೆ ಗೌರ್ಮೆಂಟ್ ಫೋಕಸ್ ಮಾಡ್ತಿಲ್ಲ EVನಲ್ಲಿ. ಇದರಿಂದ ತುಂಬ ಕಂಪ್ನಿಗಳು ಹೊಸದಾಗಿ EV ಕಡೆ ಜಾಸ್ತಿ ಫೋಕಸ್ ಮಾಡ್ತಿಲ್ಲ. ಬಟ್ ಲಾಂಗ್ ಟರ್ಮಲ್ಲಿ EV ಗ್ರೋತ್ ಆಗಲೇಬೇಕು. ಟೆಸ್ಲಾ ಏನಾದರೂ ಇಂಡಿಯಾಗೆ ಬಂದರೆ ಇದರಿಂದ ಯಾರಿಗೆ ಕೆಟ್ಟದಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇಂಡಿಯಾಗೆ ಒಳ್ಳೇದಾಗುತ್ತೆ. ಲಮ್ಸಮ್ನ ಯಾವಾಗ ಇನ್ವೆಸ್ಟ್ ಮಾಡಬೇಕಂದ್ರೆ ಇಂಥ ಟೈಮಲ್ಲಿ ಮಾರ್ಕೆಟ್ ಕೆಳಗಿದೆಯಾ, ದುಡ್ಡಿದೆಯಾ, ಇಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬೆಸ್ಟು. ಮಾರ್ಕೆಟ್ ಕೆಳಗಿದ್ದಾಗ SIP ಯಾವಾಗ ಮಾಡೋಕ್ಕೆ ಬೆಸ್ಟು? SIP ಮಾರ್ಕೆಟ್ ಮೇಲಿದ್ರು ಬೆಸ್ಟೇ, ಕೆಳಗಿದ್ರು ಬೆಸ್ಟೇ. SIP ಮಾಡೋಕ್ಕೆ ಇಂಥ ದಿಸ ಅಂತ ಇಲ್ವೇ ಇಲ್ಲ. ದಿಸಗಳಿಗೆ ಎಲ್ಲ ನೋಡೋದೇ ಬೇಡ SIPನಲ್ಲಿ. ಅಲ್ಲೋ ಅಣ್ಣ, ಊರು ಮಂದಿ ದುಡ್ಡೆಲ್ಲ ಹಾಕ್ಸ್ತೀಯಾ? ಇಲ್ಲಿ ನೋಡಿದ್ರೆ ಮಾರ್ಕೆಟ್ 1 ರೂಪಾಯಿನೂ ಮೇಲೆ ಹೋಗ್ತಿಲ್ಲ. ಅವಳು ನಿರ್ಮಲಾ ಅಜ್ಜಿ FI ಅಂದರೆ ಏನು ಅಂತ ಗೊತ್ತಿಲ್ಲ ಅವರಿಗೆ. FI ಲಾಭ ಮಾಡಿಕೊಂಡು ವಿಡ್ರಾ ಮಾಡ್ತಾ ಇದ್ದಾರೆ ಅಂತಾಳೆ. ನೀನು ಬಂದು ಜನನ ಮಕ್ಕರ್ ಮಾಡ್ತಾ ಇದೀಯಾ? ಇಲ್ಲಿ ನಮ್ಮ ಜನಕ್ಕೆ ನೋಡಿದ್ರೆ ದುಡಿಮೆ ಇಲ್ಲ. ಅಷ್ಟಕ್ಕೂ ನೀನು ಹೇಳಿದ ರೀತಿ ಲಾಭ ಆದರೆ ಟ್ಯಾಕ್ಸ್ ಬೇರೆ. ನೀನು ಅಷ್ಟು ಅಮೌಂಟ್ ಇದ್ದರೆ ಕೊಡು, ಫಿಕ್ಸ್ಡ್ 12% ಕೊಡ್ತೀನಿ, ನೋ ರಿಸ್ಕ್. ಸೂಪರ್ ಬ್ರೋ. ನೀವೇನು ಕ್ರಿಕೆಟ್ ಬಗ್ಗೆ ಭಾಳ ತಿಳ್ಕೊಂಡಿದ್ದೀರಾ ಅನಿಸುತ್ತೆ. ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅನಿಸುತ್ತೆ. ಆಮೇಲೆ 12% ನೋ ರಿಸ್ಕ್ ಅಂತ ಹೇಳಿದ್ರಲ್ಲ, ನೀವಲ್ಲ. ನಾಳೆ HDFC ಬ್ಯಾಂಕ್ ಬಂದ್ಬಿಟ್ಟು ಅಥವಾ SBI ಬಂದ್ಬಿಟ್ಟು 12% ನೋ ರಿಸ್ಕ್ ಅಂತ ಹೇಳಿದ್ರು, ನಾನು SBI ನಲ್ಲಿ ಕೂಡ ದುಡ್ಡು ಹಾಕಲ್ಲ. ಯಾಕಂದರೆ ರಿಸ್ಕ್ ಅನ್ನೋದು ಎಲ್ಲೋ ಒಂದು ಕಡೆ ಇರಲೇಬೇಕು. ನೋ ರಿಸ್ಕ್ ಅನ್ನೋದು ಜೀವನದಲ್ಲಿ ಇಲ್ಲವೇ ಇಲ್ಲ. ಇದನ್ನೊಂದು ಅರ್ಥ ಮಾಡ್ಕೊಂಬಿಡಿ. ರಿಸ್ಕ್ ಇಲ್ದಲೆ ಜೀವನನೇ ಇಲ್ಲ. ಈ ಎಕ್ಸಾಂಪಲ್ಲು ನಿಮ್ಗೆ ಯಾರೋ ಒಬ್ಬ 12% ಕೊಡ್ತಿದ್ದಾನೆ, ರಿಸ್ಕ್ ಇಲ್ಲ ಅಂತ ಹೇಳಿದಾನ. ನಿಮಗೆ ಅವನು 12% ಕೊಡಬೇಕಂದ್ರೆ ಅವನು ಆ ದುಡ್ಡನ್ನ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ಯಾರಿಗೋ ಒಬ್ಬರಿಗೆ ಲೋನ್ ಕೊಡಬೇಕಾ? ನಿಮಗೆ 12% ಕೊಡಬೇಕಂದ್ರೆ ಅವನೊಂದು 20-24% ರಿಟರ್ನ್ ಕೊಡಲೇಬೇಕು. ಬಿಕಾಸ್ ಅವನದೇ ಆದ ಖರ್ಚಿರುತ್ತೆ, ಆಫೀಸ್ ಎಕ್ಸ್ಪೆನ್ಸ್ ಇರುತ್ತೆ, ಇದರಲ್ಲಿ NPA ಕೂಡ ಆಗುತ್ತೆ, ಅವನದೇ ಆದ ಖರ್ಚಿರುತ್ತೆ. ಅವ್ನು ಯಾರಿಗೋ 24%ಗೆ ಲೋನ್ ಕೊಡ್ತಿದ್ದಾನಂದ್ರೆ, 24% ಲೋನ್ ತಗೊಂತಿದ್ದಾನಂದ್ರೆ ಅವನಿಗೆ ಫೈನಾನ್ಸ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಅಂದರೆ ಅವನಿಗೆ ಬೇರೆ ಯಾವ ಬ್ಯಾಂಕುಗಳು ಕೂಡ ಲೋನ್ ಕೊಟ್ಟಿರಲ್ಲ. ಅದಕ್ಕೆ ಇವ್ರು 24% ಕೊಡ್ತಾ ಇದ್ದಾರೆ. ಬೇರೆ ಬ್ಯಾಂಕ್ಗಳು 7.5%, 8%ಗೆಲ್ಲ ಲೋನ್ ಕೊಡ್ತಾರೆ. ಹೋಮ್ ಲೋನು, ಬೇರೆ ಲೋನು ಕೂಡ 12-13%ಗೆ ಪರ್ಸನಲ್ ಲೋನ್ ಕೊಡ್ತಾರೆ. ಇವನು 24% ಕೊಡ್ತಿದ್ರು ತಾಂತಿದ್ದಾನೆ ಅಂದರೆ ಇವನಿಗೆ ಬೇರೆ ಬ್ಯಾಂಕ್ ಗೊತ್ತಿಲ್ಲ ಅಂತ ಅರ್ಥ, ಅಥವಾ ಬೇರೆ ಬ್ಯಾಂಕ್ ಯಾರು ಕೊಡ್ತಾ ಇಲ್ಲ ಅಂತ ಅರ್ಥ. ಇವಾಗ ಏನಾಯಿತು, ಇವ್ರು ಯಾರಿಗೋ ಅವನಿಗೆ ಲೋನ್ ಕೊಟ್ಟರು, ಅವ್ನು 24% ಇವರಿಗೆ ಇಂಟ್ರೆಸ್ಟ್ ಕಟ್ತಾನೆ. ಎಷ್ಟು ತಿಂಗಳು ಕಟ್ತಾನೆ? 24%. ಯಾವ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ ನೀವೇ ಹೇಳಿ? ಸುಮ್ಮನೆ ಯೋಚನೆ ಮಾಡಿ. ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ. ನೀವು ಯಾವುದೋ ಒಂದು ಹಾರ್ಡ್ವೇರ್ ಶಾಪ್ಗೆ ಹಾಕೋಕ್ಕೋಸ್ಕರ ಲೋನ್ ತಗೊಂಡು ಹಾರ್ಡ್ವೇರ್ ಶಾಪ್ ಹಾಕೊಂಡಿದ್ದೀರಾ. ಹಾರ್ಡ್ವೇರ್ ಶಾಪ್ ಹಾಕ್ಬಿಟ್ಟು ತಿಂಗಳ 1 ಲಕ್ಷ ರೂಪಾಯಿ ದುಡ್ಡು ಮಾಡಿದ್ದೀರಾ, ಲಾಭ ಮಾಡಿದ್ದೀರಾ. ಆ ಲಾಭ ಮಾಡಿದ್ದೀರಾ ಅಂದರೆ ನೀವು ಅನ್ಕೊಂತೀರಾ 10 ಲಕ್ಷ ಇನ್ವೆಸ್ಟ್ ಮಾಡಿ 1 ಲಕ್ಷ ಲಾಭ ಮಾಡಿದ್ದೀರಾ ಅಂದರೆ 10% ರಿಟರ್ನ್ ತೆಗೆದಂಗೆ ಆಯಿತು ಅಂತ. ಆ್ಯಕ್ಚುಲಿ ಅದರಲ್ಲಿ ತುಂಬ ಎಕ್ಸ್ಪೆನ್ಸ್ ಕೂಡ ಬರುತ್ತಲ್ಲ. ಒಂದು ಬಾಡಿಗೆ ಬರುತ್ತೆ. ಬಾಡಿಗೆನೇ ಎಷ್ಟು ಬರುತ್ತೆ? 50,000 ರೂಪಾಯಿ. ಇಲ್ಲಿ 45,000 ರೂಪಾಯಿದಲ್ಲೇ ನಿಮಗೆ ಬಾಡಿಗೆನೇ ಸಿಗಲ್ಲ. 50,000 ರೂಪಾಯಿ ಬಾಡಿಗೆಗೆ ಹೋಯ್ತಾ? ಅಲ್ಲಿ ಇಲ್ಲಿ ಅವ್ರನ್ನ ಕರ್ಕೊಂಬರ್ಬೇಕಾ ಕೆಲಸಕ್ಕೆ? ಅಲ್ಲಿ ಇಲ್ಲಿ ಕೆಲಸ ಮಾಡೋಕೆ ಕರ್ಕೊಂಬರ್ಬೇಕಾ? ಅವ್ರಿಗೊಂದು 10,000 ಕೊಟ್ಟರು, ಇಬ್ಬರು ಹುಡುಗರು ಅಂದರೆ 20,000 ಅಲ್ಲೋಯ್ತಾ? ಇನ್ನು ಉಳ್ಕೊಂಡಿದ್ದೆಷ್ಟು? 30,000. 30,000 ನನಗೆ ಲಾಭ ಆಯಿತು ಅಂತ ನಾನು ತಿಳ್ಕೊಂಬಿಟ್ರೆ ನನ್ನಂಥ ದಡ್ಡ ಯಾರು ಇರಲ್ಲ. ಯಾಕಂದರೆ 24%ಗೆ ನಾನು ಲೋನ್ ತಂದಿದ್ದೀನಲ್ಲ, ಅದೆಷ್ಟಾಗುತ್ತೆ? ತಿಂಗಳ 2 ರೂಪಾಯಿ ಆಗುತ್ತೆ. ಅಂದರೆ 10 ಲಕ್ಷಕ್ಕೆ 20,000 ರೂಪಾಯಿ ನಾನು ಬಡ್ಡಿಯಾಗೆ ಕೊಡಬೇಕು. ಇವಾಗ ಏನಾಯಿತು? ಉಳಿದಿದ್ದು 30,000ದಲ್ಲಿ 20,000 ರೂಪಾಯಿ ಬ್ಯಾಂಕ್ ಅಂತ ಆಡೋದನ್ನ, ಉಳಿದಿದ್ದೆಷ್ಟು? 10,000. ಈ 10,000 ದುಡಿಯೋಕ್ಕೆ ನಾನು ಇಷ್ಟೊಂದು ಕಷ್ಟಪಡಬೇಕಾ? ಅಲ್ಲೊಬ್ಬ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಬಂದಿದ್ದಾನಲ್ಲ, ಇನ್ನೊಬ್ಬ ಯಾರೋ ಕೂಲಿ ಕೆಲಸ, ಅವನೇ 10,000 ದುಡಿತಿದ್ದಾನಲ್ಲ, 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ. ನಾನು ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಸಾಲ ಮಾಡಿ ಎಲ್ಲ ತಲೆ ಕೆಡಿಸ್ಕೊಂಡು ನನ್ನ ಕೈಯಲ್ಲಿ 10,000 ಉಳಿತಿದೆ. ಇದೇ ಕೆಲಸ ನಾನು ಹೊರಗಡೆ ವರ್ಕ್ ಮಾಡಿದರೆ ಒಂದು 20-30,000 ಸಿಗ್ತಾ ಇತ್ತು ವಿತೌಟ್ ಎನಿ ಇನ್ವೆಸ್ಟ್ಮೆಂಟು ಅಂತೇನು ಮಾಡ್ತಾನೆ? ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿಫಾಲ್ಟ್ ಆಗೇ ಆಗ್ತಾನೆ. ಬಿಕಾಸ್ ಅವ್ನು ಕಷ್ಟಪಟ್ಬಿಟ್ಟು ಬ್ಯಾಂಕ್ನ ಉದ್ಧಾರ ಮಾಡೋಕ್ಕೆ ಹೋಗಲ್ಲ. 6 ತಿಂಗಳು ಮಾಡ್ತಾನೆ, 7 ತಿಂಗಳು ಮಾಡ್ತಾನೆ, 9 ತಿಂಗಳು ಮಾಡ್ತಾನೆ. ಆಮೇಲೆ ಅವನೇ ಆ ಬಿಸ್ನೆಸ್ನ ಸ್ಟಾಪ್ ಮಾಡಿಬಿಡ್ತಾನೆ. ಇದರಿಂದ ಏನಾಯಿತು? ಕೈ ಎತ್ತದ ಅವನು ಕೊಡೋಕ್ಕಾಗಲ್ಲ ಗುರು ಅಂತ. ಯಾಕಂದರೆ ನನ್ನ ಕೈಯಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ, ಆಗ್ತಾ ಇಲ್ಲ, ಸಾಲ ಇಸ್ಕೊಂಡಿದ್ದೆ, ಈಗಿಲ್ಲ ನನ್ನ ಹತ್ರ, ಏನು ಮಾಡ್ತೀವಿ, ಆಗ್ತಾ ಇಲ್ಲ, ಏನಿದೆ ತಗೊಂಡೋಗು. ಅವಾಗೇನಾಯಿತು? ಬ್ಯಾಂಕಿಗೆ NPA ಆಯಿತು. 24% ಆಸೆಗೋಸ್ಕರ ಬ್ಯಾಂಕು 100% ಲಾಸ್ ಮಾಡ್ಕೊಂತು. ಇದೇ ರೀತಿ ಆಗುತ್ತೆ. ನನಗೆ ಗೊತ್ತಿರೋಂಗೆ ಯಾವ ಬಿಸ್ನೆಸ್ಸು ಇಲ್ಲ 24% ROE ತೆಗಿಯೋಂಥ ಬಿಸ್ನೆಸ್ಗಳು ನೀವೇ ಖುದ್ದು ಏನೋ ಮಾಡ್ತಾ ಇದ್ದೀರಾ ಅಂದರೆ. ದಯವಿಟ್ಟು ನಿಮ್ಮ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ROE ಅಂದರೆ ಏನು ಅಂತ. ರಿಟರ್ನ್ ಆನ್ ಈಕ್ವಿಟಿ ಅಂದರೆ ಇದರಲ್ಲಿ ಎಲ್ಲ ಎಕ್ಸ್ಪೆನ್ಸ್ ತೆಗೆದುಬಿಟ್ಟು ನಂದು ತಾಣಬೇಕು, ಇದೇ ಕೆಲಸನ ನಾನು ಬೇರೆ ಕಡೆ ಮಾಡಿದರೆ ಎಷ್ಟು ಸಿಗ್ತಿತ್ತು ಅನ್ನೋದು ತಗೊಂಡ್ಬಿಟ್ಟು ಲಾಸ್ಟಲ್ಲಿ ಉಳಿಯುತ್ತಲ್ಲ, ಅದನ್ನೇ ROE ಅಂದರೆ ಆ ಇನ್ವೆಸ್ಟ್ಮೆಂಟಿಗೆ ನಾನು ಎಷ್ಟು ರಿಟರ್ನ್ ತೆಗೆದಿದ್ದೀನಿ ಅಂತ. ನಮ್ಮ ಮಾರ್ಕೆಟಲ್ಲಿ 15%, 16%, 17% ತೆಗೆಯೋಕ್ಕೆ ಅಳ್ತೀವಿ. ಬಿಕಾಸ್ ದಟ್ ಈಸ್
ವೆಲ್ ಎಸ್ಟಾಬ್ಲಿಷ್ ಬಿಸ್ನೆಸ್ಗಳು. ಅವ್ರ ಹತ್ರ ದೊಡ್ಡ ಟೀಮ್ ಇರುತ್ತೆ, ಕ್ಯಾಪಿಟಲ್ ಇರುತ್ತೆ, ಅವ್ರ ಕಾಂಪೀಟ್ ಮಾಡೋಕ್ಕೆ ಅವ್ರ ಹತ್ರ ಪವರ್ ಇರುತ್ತೆ. ಅದಕ್ಕೇನೆ ಅಲ್ಲಿ ರಿಸ್ಕ್ ಇದೆ. ಒಂದು ವರ್ಷ ಬಿಸ್ನೆಸ್ ಇರುತ್ತೆ, ಒಂದು ವರ್ಷ ಬಿಸ್ನೆಸ್ ಇರಲ್ಲ. ಅದು ನಮಗೂ ಗೊತ್ತಿದೆ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದೀವಿ. ರಿಸ್ಕ್ ಫ್ರೀ ಅಂತ ಬಂದರೆ ಅದರಿಂದ ರಿಸ್ಕ್ ಇದ್ದೇ ಇರುತ್ತೆ. ಇವತ್ತು 100% ಫಿಕ್ಸ್ಡ್ ಅಂದರೆ ದರ್ ಇಸ್ ನಥಿಂಗ್ ಫಿಕ್ಸ್ಡ್. ಚಾನ್ಸೇ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಕೇಳಿದ್ರು ಕೂಡ ನಾನು ದುಡ್ಡು ಕೊಡಲ್ಲ. ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದುಬಿಟ್ಟು ರೋಡ್ ಹಾಕೋಕ್ಕೆ ದುಡ್ಡು ಕೇಳುತ್ತೆ. ಫಸ್ಟಿಗೆ ನಾನು ಗೌರ್ಮೆಂಟ್ ಸಾವರಿಂಗ್ ಬಾಂಡ್ ಕೊಡ್ತೀನಿ, 100% ಕೊಡ್ತೀನಿ ಕೊಡ್ರಿ ಅಂತ ಕೊಟ್ಬಿಟ್ಟು ರೋಡ್ ಹಾಕೋಕ್ಕೆ ದುಡ್ಡು ಕೇಳುತ್ತೆ. ನಾಳೆ ಒಂದು ದಿವಸ ಏನು ಮಾಡುತ್ತೆ, ಟೋಲಲ್ಲಿ ಯಾರು ಬರ್ತಾನೆ ಇಲ್ಲ, ಜನ ನನ್ನ ಕೈಲಿ ಕೊಡೋಕ್ಕಾಗ್ತಿಲ್ಲ ಅಂತೇಳಿ ಗೌರ್ಮೆಂಟ್ ಕೂಡ ಡಿಫಾಲ್ಟ್ ಮಾಡುತ್ತೆ. ಎಷ್ಟು ಗೌರ್ಮೆಂಟ್ ಡಿಫಾಲ್ಟ್ ಮಾಡಿದಾವೆ ಜಗತ್ತಲ್ಲಿ? ಸ್ವಲ್ಪ ಹಿಸ್ಟ್ರಿ ಗೊತ್ತಿದೆಯಾ? ಇವೆಲ್ಲ ನಂಬೇಡಿ. ರಿಸ್ಕ್ ಫ್ರೀ ಅಂತ ನಂಬೇಡಿ. ನೀವು ರಿಸ್ಕ್ ತಗೊಂಡಿಲ್ಲ ಅಂದರೆ ಹಿಂದೆ ಯಾರೋ ಒಬ್ಬ ರಿಸ್ಕ್ ತಗೊಂಡಿದ್ದಾನೆ ಅಂತ ಅರ್ಥ. ಇಲ್ಲಾಂದರೆ ಆ ರಿಟರ್ನ್ ಹೆಂಗೆ ಬರುತ್ತೆ? ಆಟೋಮೆಟಿಕ್ಲಿ ಬೆಳ್ಕೊಂಡು ಹೋಗಲ್ಲ, ಮರದ ಥರ ಹೋಗಿ ನೀವು ದುಡ್ಡು ಬ್ಯಾಂಕಲ್ಲಿ ಇಟ್ಟ ತಕ್ಷಣ ಬ್ಯಾಂಕೇನು ಮರಿಯಾಕತ್ತೆ ಡೈಲಿ ಒಂದೊಂದು ಅಂತ. ಆ ದುಡ್ಡನ್ನ ಎಲ್ಲೋ ಒಂದು ಕಡೆ ವರ್ಕ್ ಮಾಡೋಕ್ಕೆ ಬಿಡಬೇಕು. ಆ ವರ್ಕ್ ಮಾಡಿರೋ ದುಡ್ಡನ್ನ ಬ್ಯಾಂಕ್ ಒಂದು ಸ್ವಲ್ಪ ಹಿಡ್ಕೊಂತಾನೆ, ನಿಮ್ಗೊಂದು ಸ್ವಲ್ಪ ಕೊಡ್ತಾನೆ. ಇದೇ ರೀತಿ ನಡೆಯೋದು. ರಿಸ್ಕ್ ಫ್ರೀ ಅನ್ನೋದೊಂದು ಕಾನ್ಸೆಪ್ಟೇ ಜಗತ್ತಲ್ಲಿ ಸುಳ್ಳು. ಹಂಗಂತ ಎಲ್ಲ ದುಡ್ಡು ತೊಗೊಂಡೋಗಿ ಮಾರ್ಕೆಟಲ್ಲೇ ಹಾಕ್ಬಿಡ್ಬೇಕಾ? ಮಾರ್ಕೆಟಲ್ಲೇ ಹಾಕ್ಬಿಡು, ಎಲ್ಲ ದುಡ್ಡು FD ವಿಡ್ರಾ ಮಾಡಿಬಿಟ್ಟು ತಮ್ಮನ್ನು ಮಾರ್ಕೆಟಲ್ಲೇ ಹಾಕ್ಬಿಡ್ಬೇಕಾ? ಆ ಥರ ಅಲ್ಲ. ಮಾರ್ಕೆಟಲ್ಲಿ ಎಂಥ ದುಡ್ಡು ತರಬೇಕಂದ್ರೆ 3 ವರ್ಷಕ್ಕಿಂತ ಜಾಸ್ತಿ ಆ ದುಡ್ಡು ನನಗೆ ಬೇಕಾಗಿರಬಾರ್ದು. 3 ಇಯರ್ಸ್ಗಿಂತ ಜಾಸ್ತಿ ಆ ದುಡ್ಡು ನನಗೆ ಬೇಕಾಗಿಲ್ದಾಗ ಅಂಥ ದುಡ್ಡನ್ನ ಮಾತ್ರ ನಾವು ಮಾರ್ಕೆಟಲ್ಲಿ ತಗೊಂಡಾಗಬೇಕು. ಉಳಿದಿದ್ದ ದುಡ್ಡನ್ನ ನಾನು ಮಾರ್ಕೆಟಲ್ಲಿ ತರಲೇಬಾರ್ದು. ಏನಕ್ಕೋ 2 ವರ್ಷ ಬಿಟ್ಟು ನನಗೆ ದುಡ್ಡು ಬೇಕಾಗಿದೆ, 1 ವರ್ಷ ಬಿಟ್ಟು ದುಡ್ಡು ಬೇಕಾಗಿದೆ ಅಂಥ ದುಡ್ಡು ಮಾರ್ಕೆಟಲ್ಲಿ ತರಬಾರ್ದು. ಅಂಥ ದುಡ್ಡನ್ನ FDನಲ್ಲೇ ಇಡಬೇಕು. ಅದಲ್ಲದೆ ಈಗ ವಯಸ್ಸಾಗಿರುತ್ತೆ, ಅವ್ರಿಗೆ 50 ವರ್ಷ ಆಗಿರುತ್ತೆ, 55 ವರ್ಷ ಆಗಿರುತ್ತೆ. ಅಂಥವ್ರು ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಕೊಂಡು 5 ವರ್ಷ 10 ವರ್ಷ ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲಿ. ಅವರೇ ಹೇಳ್ತಾರೆ, ಗುರು ನಾನು 10 ವರ್ಷ ಕಾಯ್ಕೊಂಡು ಕೂತ್ಕೊಂಡ್ರೆ ನಾನು ಯಾವಾಗ ಸಾಯ್ತೀನೋ ನನಗೆ ಗೊತ್ತಿಲ್ಲ, ನನ್ನ ಮಕ್ಳಿಗೆ ಬಿಟ್ಟು ಹೋಗೋಣ ಅಂತ. ಅವರು ಆ ದುಡ್ಡನ್ನ ಎಂಜಾಯ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ತೊಗೊಂಡೋಗಿ FD ಇಡ್ತಾರೆ. ಅದರಿಂದ ಅವ್ರಿಗೆ ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇನ್ಕಮ್ ಇರಲ್ಲ. ನಮಗೇನೋ ಬೇರೆ ಕಡೆ ಇನ್ಕಮ್ ಇರುತ್ತೆ, ಸ್ಯಾಲ್ರಿ ಬರ್ತಾ ಇರುತ್ತೆ, ಮಾರ್ಕೆಟ್ ದುಡ್ಡಿಂದ ನಾವೇನು ಬದುಕಬೇಕು ಅನ್ನಂಗಿಲ್ಲ. ಅವ್ರಿಗೆ ಬದುಕಲೇಬೇಕಲ್ಲ, ರಿಟೈರ್ಡ್ ಆಗಿರುತ್ತೆ, ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ. ಅವ್ರು ಆ ದುಡ್ಡನ್ನ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಇಟ್ಟು ಆ ಇಂಟ್ರೆಸ್ಟಿಂದ ಜೀವನ ಮಾಡ್ತಿರ್ತಾರೆ. ಅವರೆಲ್ಲ ಬ್ಯಾಂಕಲ್ಲೇ ಇಡಲೇಬೇಕು. ಬ್ಯಾಂಕಿಂಗ್ ವ್ಯವಸ್ಥೆ ಸೃಷ್ಟಿ ಮಾಡಿರೋದೇ ಏನಕ್ಕೆ ಅಂದರೆ ಇರೋರ ಹತ್ರ ಇಸ್ಕೊಂಡು ಇಲ್ದರಿ ಕೊಡಬೇಕು. ಈಗ ವಯಸ್ಸಾಗಿರೋರ ಹತ್ರ ದುಡ್ಡಿದೆ, ಬಟ್ ಇವ್ರ ಹತ್ರ ಶಕ್ತಿ ಇಲ್ಲ. ಈಗ ಒಬ್ಬ ಹುಡುಗ ಇದ್ದಾನೆ, ಇವನ ಹತ್ರ ಶಕ್ತಿ ಇದೆ, ದುಡ್ಡಿಲ್ಲ. ಬ್ಯಾಂಕ್ ಏನು ಮಾಡುತ್ತೆ, ಇವನ ಹತ್ರ ಇರೋ ದುಡ್ಡು ಇಸ್ಕೊಂಬಂದು ಇವನಿಗೆ ಕೊಡುತ್ತೆ. ನೀನು ಹೋಗಿ ಬಿಸ್ನೆಸ್ ಮಾಡು ಅಂತ ಇವನಿಗೆ ಬಿಸ್ನೆಸ್ ಲೋನ್ ಕೊಡುತ್ತೆ. ಇವನೇನು ಮಾಡ್ತಾನೆ, ಬಿಸ್ನೆಸ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ನ ಬ್ಯಾಂಕಿಗೆ ಕಟ್ತಾನೆ. ಬ್ಯಾಂಕ್ ಏನು ಮಾಡುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ನ ಅದಿಟ್ಕೊಂಡು ಇವ್ರಿಗೆ ಕೊಡುತ್ತೆ. ಇವಾಗ ಏನಾಯಿತು, ಇವ್ರ ದುಡ್ಡು ಇಲ್ಲಿ ಕೆಲಸ ಮಾಡಿದೆ, ಇವ್ರ ದುಡ್ಡಿಗೋಸ್ಕರ ಇವನು ಕೆಲಸ ಮಾಡಿದ್ದಾನೆ. ಒಟ್ಟಿನಲ್ಲಿ ಪ್ರೊಡಕ್ಟಿವಿಟಿ ಆಗ್ತಾನೆ ಇದೆ ಎಕಾನಮಿನಲ್ಲಿ. ಇದೇ ರೀತಿ ಬ್ಯಾಂಕ್ ವರ್ಕ್ ಆಗೋದು. ಐ ಆಮ್ ಮೂವಿಂಗ್ ಟು ಐರ್ಲ್ಯಾಂಡ್ ಫಾರ್ ಸ್ಟಡೀಸ್, ಮಾಸ್ಟರ್ ಬೈ ಟೇಕಿಂಗ್ ಲೋನ್, ಆಲ್ಸೋ ಥಿಂಕಿಂಗ್ ಐ ವಾಂಟ್ ಟು ಸೆಟಲ್ ಇನ್ ಅಬ್ರಾಡ್, ಇಟ್ ಈಸ್ ಎ ಗುಡ್ ಚಾಯ್ಸ್ ಆರ್ ನಾಟ್. ನನಗೆ ಗೊತ್ತಿರೋಂಗೆ ತುಂಬ ಜನ ಐರ್ಲ್ಯಾಂಡಿಗೆ ಹೋಗ್ತಿದ್ದಾರೆ. ಐರ್ಲ್ಯಾಂಡಲ್ಲಿ ಸ್ವಲ್ಪ ವೀಸಾ ಸಿಸ್ಟಮ್ ಈಸಿ ಮಾಡಿದ್ದಾರೆ ಫಾರ್ ಸ್ಟೂಡೆಂಟ್ಸ್. ಆಮೇಲೆ ನಿಮಗಲ್ಲಿ ಒನ್ಸ್ ನಿಮ್ಮದಲ್ಲಿ ಡಿಗ್ರಿ ಕಂಪ್ಲೀಟ್ ಆದರೂ ಕೂಡ ಸ್ವಲ್ಪ ಟೈಮ್ ಕೊಡ್ತಾರೆ ಕೆಲಸ ಹುಡ್ಕೊಳಕ್ಕೆ. ಇದರಿಂದ ತುಂಬ ಜನ ಸ್ಟೂಡೆಂಟ್ಸು ಐರ್ಲ್ಯಾಂಡಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಎಲ್ಲ ಯುರೋಪ್ ಕಂಟ್ರಿಗಳದ್ದು ಪ್ಲಾನ್ ಇದೇನೆ. ಯಾಕಂದರೆ ಅಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಏನು ಮಾಡ್ತಾರೆ, ಬೇರೆ ದೇಶದ ಜನಗಳನ್ನ ವೀಸಾ ಕೊಟ್ಬಿಟ್ಟು ಕರ್ಕೊತಾ ಇದ್ದಾರೆ, ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಲಿ ಅಂತ. ಅಮೆರಿಕ ಇರೋದೇ ಹಂಗೆ ತಾನೆ. ಅಮೆರಿಕದಲ್ಲಿ ಹೈಯೆಸ್ಟ್ ಇರೋದು ಅಮೆರಿಕನ್ಸ್ ಅಲ್ಲ, ಇಂಡಿಯನ್ಸು, ಚೈನೀಸ್ ಹೈಯೆಸ್ಟ್ ಇದಾರಲ್ಲಿ. ಬೇರೆ ದೇಶದವ್ರು ಹೋಗ್ಬಿಟ್ಟು ಅಮೆರಿಕನ ಬಿಲ್ಡ್ ಮಾಡಿರೋದು. ಅಮೆರಿಕನ್ಸೇ ಅಮೆರಿಕದಲ್ಲಿ ಕಮ್ಮಿ ಇದ್ದಾರೆ. ಇದೇ ಪ್ಲಾನ್ನ ಎಲ್ಲ ಕಂಟ್ರಿಗಳು ಮಾಡ್ತಾ ಇದೆ. ಆದರೆ ನನಗನ್ನಿಸ್ತಂಗೆ ನಮ್ಮ ಇಂಡಿಯಾ ನೆಕ್ಸ್ಟ್ 20 ಇಯರ್ಸಲ್ಲಿ ಗ್ರೋ ಆದಂಗೆ ಇನ್ಯಾವ ಕಂಟ್ರಿನೂ ವರ್ಲ್ಡಲ್ಲಿ ಗ್ರೋ ಆಗಲ್ಲ. ನಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಯಾವ ರೀತಿ ಚೈನಾ 1980ಇಂದ 2010ವರೆಗೂ ಗ್ರೋ ಆಯ್ತಲ್ಲ, ಆ ರೀತಿ ನಮ್ಮ ಇಂಡಿಯಾ ನೆಕ್ಸ್ಟ್ 20-25 ಇಯರ್ಸಲ್ಲಿ ಗ್ರೋ ಆಗುತ್ತೆ. ಯಾಕಂದರೆ ಇವಾಗ ನಾವು ಅಂಥ ಸ್ಟೇಜಲ್ಲಿ ಇದ್ದೀವಿ. ನಾನು ಹೇಳ್ತಾ ಇಲ್ಲ ನಿಮಗೆ ಅಬ್ರಾಡ್ಗೆ ಹೋಗಬೇಡಿ ಅಂತ. ದಯವಿಟ್ಟು ಹೋಗಿ, ಹೋದಾಗ ನಿಮ್ಮದು ಮೈಂಡ್ ಓಪನ್ ಆಗುತ್ತೆ. ಅಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಅಲ್ಲಿನ ಸುತ್ತಮುತ್ತ ಜನ ಹೆಂಗಿದ್ದಾರೆ, ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಕೆಲಸ ಮಾಡಬೇಡಿ. ವಾಪಸ್ ಬಂದುಬಿಟ್ಟು ನೀವು ಯಾವುದಾನ ಇಲ್ಲೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ರನ್ ಮಾಡಿ, ನೀವೊಂದು 4 ಜನಕ್ಕೆ ಕೆಲಸ ಕೊಡಿ. ಇಂಡಿಯಾನ ಗ್ರೋ ಮಾಡೋಕ್ಕೆ ನೀವು ಕೂಡ ಹೆಲ್ಪ್ ಮಾಡಿ. ಆ್ಯಕ್ಚುಲಿ ನಾವು ಹೊರಗಡೆ ಸುತ್ತಲೇಬೇಕು, ಇಲ್ಲಾಂದರೆ ನಮ್ಮ ಮೈಂಡ್ ಓಪನ್ ಆಗಲ್ಲ. ನಾವು ಯಾವುದೋ ಒಂದು ಊರಲ್ಲಿ ಕುತ್ಕೊಂಡು ನಮಗೆ ಜಗತ್ತಲ್ಲಿ ಏನು ನಡೀತಿದೆ ಅಂತ ಏನೂ ಗೊತ್ತೇ ಆಗಲ್ಲ. ಇದರಿಂದ ನೀವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಇದೆ. ಆದರೆ ನಿಮ್ಮ ಸ್ಟಡಿ ಕಂಪ್ಲೀಟ್ ಆದಮೇಲೆ ದಯವಿಟ್ಟು ಇಂಡಿಯಾದಲ್ಲಿ ಬಂದ್ಬಿಟ್ಟು ಏನಾದರೂ ಬಿಸ್ನೆಸ್ ಮಾಡಿ ನಮ್ಮ ಇಂಡಿಯನ್ಸ್ಗೆ ಒಂದು 4 ಕೆಲಸ ಕೊಡಿ. ಹಾಯ್ ಸರ್, ಮೈ ನೇಮ್ ಈಸ್ ಮಹೇಶ್, ಏಜ್ 23. ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಡೈವರ್ಸಿಫೈ ಮಾಡಿದಿರಿ ಎಂದು ಹೇಳ್ತೀರಾ? ನನ್ನ ಈಗಿನ ಪೋರ್ಟ್ಫೋಲಿಯೋ 20% ಗೋಲ್ಡು, 30% ಲಾರ್ಜ್ ಕ್ಯಾಪು, 30% ಮಿಡ್ ಕ್ಯಾಪು, 20% ಸ್ಮಾಲ್ ಕ್ಯಾಪು. ಇದು ನಿಮಗೆ ಯಾವ ರೀತಿ ಇದೆ ಹೇಳ್ತೀರಾ? ಲವ್ ಫ್ರಮ್ ಬೆಳಗಾವಿ. ನಮಸ್ಕಾರ ಬ್ರೋ. ಆ್ಯಕ್ಚುಲಿ ನಾನು ನನ್ನ ಡೈವರ್ಸಿಫಿಕೇಷನ್ನ ನಂಬಲ್ಲ ಪರ್ಸ್ನಲಿ, ಬಟ್ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಅದನ್ನು. ನಾನು ಯಾಕೆ ನಂಬಲ್ಲ ಅಂದರೆ, ನಂದು ಏನು ನೀವು ಪೋರ್ಟ್ಫೋಲಿಯೋದಲ್ಲಿ ತೆಗೆದು ನೋಡಿದ್ರೆ ಅದರಲ್ಲಿ 90% ಸ್ಟಾಕ್ಗಳು ಎಲ್ಲನೂ ಸ್ಮಾಲ್ ಕ್ಯಾಪ್ ಕಂಪ್ನಿಗಳೇ. ನನಗೆ ಗ್ರೋತ್ ಬೇಕು. ನಂದು 8 ಡಿಜಿಟ್ ಪೋರ್ಟ್ಫೋಲಿಯೋ ಇದೆ, ಆದರೂ ಕೂಡ ನಾನು ಸ್ಮಾಲ್ ಕ್ಯಾಪ್ನೇ ಚೂಸ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ರಿಸ್ಕ್ ಅರ್ಥ ಆಗುತ್ತೆ. ನನ್ನೊಂದು ಪೋರ್ಟ್ಫೋಲಿಯೋ 28-30% ಕೆಳಗೆ ಬಿದ್ದಿರ್ಬೋದು, ಒಂದೊಂದು ದಿವಸ 2% ಮೇಲೆ ಹೋಗುತ್ತೆ, ಒಂದೊಂದು ದಿವಸ 2% ಕೆಳಗೆ ಬರುತ್ತೆ. ಬಟ್ ಆದರೆ ನನಗೆ ಅರ್ಥ ಆಗಿದೆ, ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀನಲ್ಲ, ನನಗೆ ರಿಸ್ಕ್ ಏನು ಅಂತ ಅರ್ಥ ಆಗಿದೆ.
ನನ್ನ ಪೋರ್ಟ್ಫೋಲಿಯೋ ನಾಳೆ 40% ಕೆಳಗೆ ಬಿದ್ದರೂ ನಾನು ಓಕೆ, ನನಗೆ ಅರ್ಥ ಲೈಕ್ ನಾನು ತಡ್ಕೊತೀನಿ ಅದನ್ನು. ಇದರಿಂದ ನನಗೆ ರಿಸ್ಕ್ ಅರ್ಥ ಆಗಿದೆ, ಇದರಿಂದ ನಾನು ಜಾಸ್ತಿ ರಿಸ್ಕ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಇನ್ನೂ ಜಾಸ್ತಿ ಗ್ರೋ ಮಾಡಬೇಕಂತ, ನನಗೆ 100 crore ಪೋರ್ಟ್ಫೋಲಿಯೋ ಮಾಡಬೇಕಂತ ಆಸೆ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಳ್ತಾ ಇದ್ದೀನಿ. ಬಟ್ ಇದು ಎಲ್ಲರೂ ಮಾಡೋಕ್ಕಾಗಲ್ಲ. ನಂತರನೇ ಎಲ್ಲ ತಗೊಂಡೋಗಿ ಸ್ಮಾಲ್ ಕ್ಯಾಪಲ್ಲಿ ಹಾಕಿದ್ರೆ ನಾಳೆ ಒಂದು ದಿವಸ ಮಾರ್ಕೆಟ್ ಬಿದ್ದಾಗ ನಿಮಗೆ ಒಂಥರ ನೆಗೆಟಿವ್ ಎಮೋಷನ್ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ. ಮಾರ್ಕೆಟೇ ಸರಿ ಇಲ್ಲ, ಏನು ಗುರು ಹಿಂಗೆ ಲಾಸ್ ಆಗ್ತಾ ಇದೆ, ಏನು ಮಾಡೋದು ಅಂತ ಏನು ಮಾಡ್ತಾರೆ, ಬರೋದನ್ನೆಲ್ಲ ಸೆಲ್ ಮಾಡಿ ಎಕ್ಸಿಟ್ ಆಗಿಬಿಡ್ತಾರೆ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಸ್ವಲ್ಪ ಹೈ ರಿಸ್ಕ್ ತಗೊಂಡಿದ್ದೀನಿ. ಬಟ್ ನಾನು ಎಲ್ಲರಿಗೂ ಅದೇ ಹೇಳಲ್ಲ. ನಾನು ಯಂಗ್ಸ್ಟರ್ಗಳಲ್ಲಿ ಸಜೆಷನ್ ಕೊಡೋದೇನೆಂದರೆ, ನಿಮ್ದು ಏನಾದರೂ ಏಜ್ ಕಮ್ಮಿ ಇದ್ದರೆ, ಒಂದು 28ಕ್ಕಿಂತ ಕಮ್ಮಿ ಇದ್ರೆ ದಯವಿಟ್ಟು ರಿಸ್ಕ್ ತೊಗೊಳ್ಳಿ. ಡೈವರ್ಸಿಫಿಕೇಶನ್ ಈ ಏಜಲ್ಲಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಕಳ್ಕೊಳ್ಳೋಣ, ವಾಪಸ್ ಗಳಿಸ್ಬೋದು ತಾನೆ, ಯಾಕೆ ಅಷ್ಟೊಂದು ಡೈವರ್ಸಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಂತೀರಾ? ದಯವಿಟ್ಟು ಡೈವರ್ಸಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ರಿಸ್ಕ್ ತಗೊಳ್ಳಿ. ರಿಸ್ಕ್ ತಗೊಂಡು ಈಗ ನಮ್ಮ ಹತ್ರ ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಅಂದರೆ ನಮ್ಮ ಹತ್ರ ಎಷ್ಟಿರುತ್ತೆ, 2 ಲಕ್ಷ 3 ಲಕ್ಷ ಇರುತ್ತಾ? ಈ 3 ಲಕ್ಷನ ಅಟ್ಲೀಸ್ಟ್ 30 ಮಾಡೋದಂಗೆ, 40 ಮಾಡೋದಂಗೆ, 50 ಮಾಡೋದಂಗೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅದು ಬಿಟ್ಟು ನೀವು ಡೈವರ್ಸಿಫಿಕೇಶನ್ ಮಾಡಿದ್ರೆ ನಿಮ್ಮದು ರಿಟರ್ನ್ಸ್ ಕಮ್ಮಿ ಆಗುತ್ತೆ. ನಿಮ್ಮದು ಗೋಲ್ಡು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಎಲ್ಲ ಇಟ್ಕೊಂಡ್ರೆ ನಿಮ್ಗೊಂದು ಮಿನಿಮಮ್ ಅಂದರೂ ಒಂದು 15ರಿಂದ 16% ಸಿಗುತ್ತೆ. ನೀವು ಸ್ವಲ್ಪ ರಿಸ್ಕ್ ತಗೊಂಡ್ರೆ 20 to 23% ತೆಗಿಬೋದು. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ಪೋರ್ಟ್ಫೋಲಿಯೋ ಫಾಸ್ಟಾಗಿ ಗ್ರೋ ಆಗುತ್ತೆ. ಬಟ್ ಅದೆಲ್ಲರಿಗೂ ಸೂಟ್ ಆಗಲ್ಲ. ನಾವು ಕಡಿಮೆ ದುಡ್ಡಿದ್ದಾಗ ಜಾಸ್ತಿ ರಿಸ್ಕ್ ತೊಗೊಂಡ್ರೆ ಬೆಟ್ರು. ಯಾಕಂದರೆ ಕಳ್ಕೊಳ್ಳೋದೇನು ಇಲ್ಲಲ್ಲ. 2 ಲಕ್ಷ ಕಳ್ಕೊಂಡ್ರೆ ಮತ್ತೆ ದುಡಿಯೋಕ್ಕಾಗಲ್ಲ ಲೈಫಲ್ಲಿ. 2 ಲಕ್ಷಕ್ಕೋಸ್ಕರ ರಿಸ್ಕ್ ತಗೊಂಡ್ಲೇಬೇಕು. ಹೋದ್ರೋಯ್ತು 2 ಲಕ್ಷ ಹೋಗಲ್ಲ. ಬಟ್ ಸ್ಟಿಲ್ ಹೇಳ್ತಿದ್ದೀನಿ, ಹೋದ್ರೋಯ್ತು. ಆದರೆ ಅಲ್ಲಿ ನಮಗೆ ಲೆಸನ್ ಸಿಗುತ್ತಲ್ಲ, ಆ ಲೆಸನ್ ಯಾವ ಟ್ರೇಡಿಂಗ್ ಕ್ಲಾಸ್ ಕೂಡ ಹೇಳ್ಕೊಡಲ್ಲ. ಅಲ್ಲೋಗಿ 50-60 ಸಾವಿರ ಪೇ ಮಾಡ್ತೀರಾ, ಅಲ್ಲೊಂದು 1 ಲಕ್ಷ 2 ಲಕ್ಷ ಪೇ ಮಾಡ್ತೀರಾ. ಮಾರ್ಕೆಟ್ಗೆ ಫೀಸ್ ಕೊಟ್ಬಿಡಿ, ಅದನ್ನು ಮಾರ್ಕೆಟ್ಗೆ ಫೀಸ್ ಕೊಟ್ಟಂಗೆ ಅಂತ ಅಂದ್ಕೊಂಬಿಡಿ. ಇಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಲೈವಲ್ಲಿ ನಾವು ಆ ಎಮೋಷನ್ ಜೊತೆ ಆಟ ಆಡ್ತಿರ್ತೀವಲ್ಲ, ಡೌನ್ ಆದಾಗ ಎಮೋಷನ್ ಹೆಂಗಿರುತ್ತೆ, ಅಪ್ ಆದಾಗ ಎಮೋಷನ್ ಹೆಂಗಿರುತ್ತೆ, ಇದರಿಂದ ನಮಗೆ ರೂಢಿ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ದುಡ್ಡು ಗ್ರೋ ಆಗ್ತಾ ನಮ್ಮ ಮುಂದೆ ಜಾಸ್ತಿ ದುಡ್ಡು ಬರ್ತಾ ನಾವು ಎಮೋಷನ್ನ ಕಂಟ್ರೋಲ್ ಮಾಡ್ಕೊತೀವಿ, ನಮ್ಮ ಪೋರ್ಟ್ಫೋಲಿಯೋನು ಕಂಟ್ರೋಲ್ ಮಾಡ್ತೀವಿ. ಸರ್, ನನಗೊಂದು ಅಡ್ವೈಸ್ ಬೇಕಿತ್ತು. ನಾನು ಸ್ವಲ್ಪ ಸ್ಟಾಕಲ್ಲೂ ಇನ್ವೆಸ್ಟ್ ಮಾಡಿದ್ದೀನಿ. ಈಗ 1 ಲಕ್ಷ ಅಷ್ಟು ದುಡ್ಡಿದೆ. 10 ಗ್ರಾಮ್ ಗೋಲ್ಡ್ ತಗೊಳ್ಳ ಅಥವಾ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲ, ಪ್ಲೀಸ್ ಹೇಳಿ. ನಾನು ಹೌಸ್ ವೈಫ್. ನೀವು ಹೌಸ್ ವೈಫ್ಗಳಿಗೆ ನಾವು ಹೇಳ್ಕೊಡೋದೇ ಏನು ಬೇಕಿಲ್ಲ, ಬಿಕಾಸ್ ನೀವೇ ನಮ್ಗೆ ಹೇಳ್ಕೊಟ್ಬಿಡ್ತೀರಾ ಗೋಲ್ಡ್ ತಗೊಳ್ಳಿ ಅಂತ. ಗೋಲ್ಡ್ನ ತಗೊಳ್ಳಿ, ತಪ್ಪೇನಿಲ್ಲ. ಆದರೆ ಜ್ಯುವೆಲರಿ ತೊಗೊಂಡ್ಬೇಡಿ. ಜ್ಯುವೆಲರಿ ತೊಗೊಂಡ್ರೆ ನಿಮಗೆ 15-20% ಮೇಕಿಂಗ್ ಚಾರ್ಜ್ ಆಗ್ತಾರೆ. ನೀವು ಸುಮ್ಮನೆ ಲಾಸ್ಟ್ 2 years ಹಿಂದೆ ಗೋಲ್ಡ್ ತಂದಿದ್ದೀರಲ್ವಾ, ಅದ್ರದ್ದು ಬಿಲ್ ಓಪನ್ ಮಾಡಿ. ಬಿಲ್ ಓಪನ್ ಮಾಡಿಬಿಟ್ಟು ಇವತ್ತು ಅದೇ ಗೋಲ್ಡ್ನ ತಗೊಂಡೋಗಿ ಅದೇ ಜ್ಯುವೆಲರಿ ಶಾಪಿಗೆ ಕೊಡಿ. ಇವತ್ತು ನಿಮ್ಗೆ 85,000 ರೂಪಾಯಿ ಗೋಲ್ಡ್ ಇದ್ರೂ ಕೂಡ ನಿಮ್ಗೆ ₹1 ಲಾಭ ಆಗಿರಲ್ಲ. ಮೇ ಬಿ 10% ಅಥವಾ 20% ಅಷ್ಟೇ ಲಾಭ ಆಗಿದೆ. ಗೋಲ್ಡ್ ನೋಡಿದ್ರೆ 40-45% ಮೇಲೋಗಿದೆ. ಅಂದರೆ ಮೇಲೋಗಿರೋದನ್ನು ನಾವು ಅನುಭವಿಸೋಕ್ಕಾಗಲ್ಲ, ಬಿಕಾಸ್ ಅದನ್ನು ಜ್ಯುವೆಲರಿ ಶಾಪನ್ನು ಮುಂಚೆನೇ ಮೇಕಿಂಗ್ ಚಾರ್ಜ್ ಅಂತ ಕಟ್ ಮಾಡಿಬಿಡ್ತಾರೆ. ಇದರಿಂದ ನಾವು ಗ್ರೋತ್ನ ಅನುಭವಿಸೋಕ್ಕಾಗಲ್ಲ. ನೀವೇನಾದರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಗೋಲ್ಡ್ ETF ಅಂತಲೇ ಇದೆ. ಗೋಲ್ಡ್ ETF ಬಂದ್ಬಿಟ್ಟು ಡೈರೆಕ್ಟ್ ಅಲ್ಲಿ GST ಇರಲ್ಲ, ಮೇಕಿಂಗ್ ಚಾರ್ಜ್ ಇರಲ್ಲ, ಏನಿರಲ್ಲ. ನೀವು ಡೈರೆಕ್ಟಾಗಿ ಹೋಗಿ ಬೈ ಮಾಡ್ಬೋದು. ಅದೇ ರೀತಿ ನೀವೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಆಗ್ತೀರಾ ಅಂದರೆ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾರ್ಜ್ ಕ್ಯಾಪ್ ಕಂಪ್ನಿಗಳ ಮೇಲೆ ಹೋಗಿ. ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂದರೆ ನಿಫ್ಟಿ 50 ETF ಇದೆ ನೋಡಿ. ನಿಫ್ಟಿ ಬೀಸ್ ಅಂತ ಇದೆ, ಮತ್ತು BLS ನಿಫ್ಟಿ ಅಂತ ಇದೆ. ಒಟ್ಟು ನಿಫ್ಟಿ 50 ETF ಹೋಗಿ ಇನ್ವೆಸ್ಟ್ ಮಾಡಿ. ಅದು ಸ್ವಲ್ಪ ಸೇಫರ್ ಆಗಿರುತ್ತೆ. ಸೇಮ್ ಲೈಕ್ ಗೋಲ್ಡ್ ಇದ್ದಂಗೆ ಅದನ್ನು. ಗೋಲ್ಡ್ ಸ್ವಲ್ಪ ವಾಲಟಿಲಿಟಿ ಕಮ್ಮಿ, ಅಂದರೆ ಗೋಲ್ಡ್ ಕೆಳಗೆ ಬೀಳೋದು ಸ್ವಲ್ಪ ಕಮ್ಮಿ, ಮೇಲೋಗೋದು ಕಮ್ಮಿ. ನಿಫ್ಟಿ ಸ್ವಲ್ಪ ಮೇಲೋಗೋದು ಜಾಸ್ತಿ, ಕೆಳಗೆ ಬರೋದು ಜಾಸ್ತಿ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ. ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ಗಳಲ್ಲಿ ಕೈ ಹಾಕ್ಬಿಟ್ರೆ ಭಯಂಕರ ಕೈ ಸುಟ್ಕೊಂತಾರೆ. ಯಾಕಂದರೆ ನಿಮ್ಗೆ ಅದು ಅರ್ಥನೇ ಆಗಲ್ಲ. ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ದಯವಿಟ್ಟು ಲಾರ್ಜ್ ಕ್ಯಾಪಲ್ಲೇ ಹೋಗಿ, ಅದರಲ್ಲೂ ನಿಫ್ಟಿ 50 ಕಂಪ್ನಿಗಳಲ್ಲೇ ಹೋಗಿ. ನಿಫ್ಟಿ 50 ಕಂಪ್ನಿಗಳಂತ ಚೂಸ್ ಮಾಡಿಬಿಡಿ. ಯಾವುದೋ ನಿಫ್ಟಿನಲ್ಲಿರೋ ಕಂಪ್ನಿಗಳನ್ನ 2 ತಗೊಂಡ್ಬಿಟ್ಟು ನಾನು ಅದ್ರ ನಿಫ್ಟಿ 50 ಕಂಪ್ನಿಗಳಿದೆ ಅಂತ ಚೂಸ್ ಮಾಡಿಬಿಡಿ. ಯಾಕಂದರೆ ಲಾಸ್ಟ್ 10 ವರ್ಷದ ನಿಫ್ಟಿ ಕಂಪ್ನಿಗಳನ್ನ ತೆಗೆದು ನೋಡಿದ್ರು, ಇವಾಗ ತೆಗೆದು ನೋಡಿದ್ರು ನಿಫ್ಟಿ 50ನಲ್ಲಿ ಒಂದು 5-6 ಕಂಪ್ನಿಗಳು ಮಾತ್ರ 10 ವರ್ಷದಿಂದ ಇದಾವೆ. ಉಳಿದವೆಲ್ಲ ಹೋಗಿದ್ದಾವೆ. ಎಸ್ ಬ್ಯಾಂಕು ನಿಫ್ಟಿ 50ನಲ್ಲಿತ್ತು ಅವತ್ತು. ಇವಾಗ ಎಸ್ ಬ್ಯಾಂಕ್ ಎಷ್ಟಿದೆ, ಆದರೆ ನಿಫ್ಟಿ 50 10 ವರ್ಷದಿಂದ ಎಷ್ಟಿತ್ತು, ಇವಾಗ ಎಷ್ಟಿದೆ ಲೆಕ್ಕ ಮಾಡಿ. ಅದಕ್ಕೇನೆ ಇಂಡಿವಿಜುವಲ್ ಸ್ಟಾಕ್ಸ್ನ ಬೈ ಮಾಡಬೇಡಿ. ಇಂಡಿವಿಜುವಲ್ ಸ್ಟಾಕ್ಸ್ನ ನಿಮ್ಗೆ ಅರ್ಥ ಮಾಡ್ಕೊಂಡಲೇ ದಯವಿಟ್ಟು ಬೈ ಮಾಡಬೇಡಿ. ಆ ಕಂಪ್ನಿ ಬಗ್ಗೆ ಅರ್ಥ ಆದರೆ ಮಾತ್ರ ಬೈ ಮಾಡಿ. ಇಲ್ಲಾಂದರೆ ಇಂಡೆಕ್ಸ್ ಬೈ ಮಾಡಿ, ಅಥವಾ ನಮ್ಮ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ತಗೊಂಡಿದ್ರೆ ಹೆಲ್ಪ್ ತಗೊಳ್ಳಿ. ನಿಫ್ಟಿ ಕೆಳಗಡೆ ಬಂದರೆ ಸ್ಟಾಕುಗಳು ಯಾಕೆ ಕೆಳಗೆ ಬರ್ತಾವೆ ಹೇಳಿ ಬ್ರೋ? ಒಂದು ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ ಬಂದ್ಬಿಟ್ಟು ಒಂದು ಇಂಡೆಕ್ಸ್ ಇದ್ದಂಗೆ. ಅಂದರೆ ನಿಫ್ಟಿನೇ ಕೆಳಗೆ ಬರ್ತಿದೆ ಅಂದರೆ ಸ್ಟಾಕ್ಗಳು ಕೆಳಗೆ ಬರ್ತಿರೋದಕ್ಕೆ ನಿಫ್ಟಿ ಕೆಳಗೆ ಬರ್ತಿರೋದು. ಈ ನಿಫ್ಟಿ ಏನು ಸಪ್ರೇಟ್ ಒಂದು ಸ್ಟಾಕ್ ಅಲ್ಲ. ಈ ನಿಫ್ಟಿನಲ್ಲಿ 50 ಕಂಪ್ನಿಗಳಿದಾವೆ. ಈ 50 ಕಂಪ್ನಿಗಳು ಯಾವ ರೀತಿ ಮೇಲೆ ಕೆಳಗೆ ಹೋಗುತ್ತೆ, ಅದೇ ರೀತಿ ನಿಫ್ಟಿ ಕೂಡ ಮೇಲೆ ಹೋಗುತ್ತೆ. ಬಟ್ ನೀವು ಕೇಳ್ತಿದ್ದೀರಾ ಬೇರೆ ಸ್ಟಾಕ್ಗಳು ಯಾಕೆ ಅಷ್ಟೊಂದು ಎಫೆಕ್ಟ್ ಆಗ್ತವೆ? ನಿಫ್ಟಿ 10% ಬಿದ್ದರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಯಾಕೆ ಬರೋ 30% 40% ಬೀಳ್ತವೆ? ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದೀರಾ. ಇದನ್ನು ಕ್ಲೀನಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಫ್ಟಿನಲ್ಲಿರೋ ಕಂಪ್ನಿಗಳು ಯಾವ ಹೇಳಿ? ನಮ್ಮ ದೇಶದ ಅತಿ ದೊಡ್ಡ ಕಂಪ್ನಿಗಳು ಯಾವುವು? ಇನ್ಫೋಸಿಸ್, TCS, ಮಾರುತಿ, ಮಹೇಂದ್ರ, ಟಾಟಾ ಮೋಟರು, ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು. ಎಕ್ಸಾಂಪಲ್ ಈಗ ಮಾರುತಿ ಕೂಡ ನಿಫ್ಟಿನಲ್ಲಿದೆ. ಈ ಮಾರುತಿ ನಿಫ್ಟಿನಲ್ಲಿದೆ ಅಂದರೆ ನಿಫ್ಟಿ ಕೆಳಗೆ ಬರ್ತಾ ಇದೆ, ಮಾರುತಿ ಕೂಡ ಕೆಳಗೆ ಬರ್ತಾ ಇದೆ. ಇದರಿಂದ ಏನು ಇಂಡಿಕೇಟ್ ಆಗುತ್ತೆ? ನಿಫ್ಟಿ ಯಾವತ್ತು ಸೆಂಟಿಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ಮುಂದೆ ಆಗೋದನ್ನು ನಿಫ್ಟಿ ಇವಾಗಲೇ ರಿಯಾಕ್ಟ್ ಮಾಡುತ್ತೆ.
ಆಗಿರೋದ್ರ ಬಗ್ಗೆ ಯಾವತ್ತೂ ಸ್ಟಾಕ್ಗಳು ರಿಯಾಕ್ಟ್ ಮಾಡಲ್ಲ, ಮುಂದೆ ಆಗೋದನ್ನ ರಿಯಾಕ್ಟ್ ಮಾಡುತ್ತೆ. ಈಗ ಮಾರುತಿ ಕೆಳಗೆ ಬರ್ತಾ ಇದೆ ಅಂದರೆ ಮಾರುತಿದು ಸೇಲ್ಸ್ ಡೌನ್ ಆಗ್ತಾ ಇದೆ, ಮಾರುತಿದು ನೆಟ್ ಪ್ರಾಫಿಟ್ ಕೂಡ ಡೌನ್ ಆಗ್ತಾ ಇದೆ, ಅದಕ್ಕೆ ಮಾರುತಿ ಶೇರ್ಸು ಕೆಳಗೆ ಬರ್ತಾ ಇದೆ. ಅಥವಾ ಫ್ಯೂಚರಲ್ಲಿ ಮಾರುತಿ ಸೇಲ್ಸ್ ಡೌನ್ ಆಗುತ್ತೆ ಅಂತ ಪ್ರಿಡಿಕ್ಷನ್ ಮಾಡಿದ್ದಾರೆ, ಇದರಿಂದ ಡೌನ್ ಆಗ್ತಾ ಇದೆ. ಇವಾಗ ಏನಾಗುತ್ತೆ, ಮಾರುತಿ ನಮ್ಮ ದೇಶದ ಅತಿ ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಪ್ಯಾಸೆಂಜರ್ ಕಾರ್ ಏನೇನು ನೋಡ್ತೀರಾ ಅದರಲ್ಲಿ 44% ಮಾರುತಿದು ಮಾರ್ಕೆಟ್ ಶೇರ್ ಇದೆ. ಅಂದರೆ ನಮ್ಮ ದೇಶದಲ್ಲಿ 100 ಕಾರ್ ಸೇಲ್ ಆದರೆ 44 ಕಾರು ಮಾರುತಿದೇ ಸೇಲ್ ಆಗ್ತವೆ. ಇದರಿಂದ ನಮಗಂತೂ ಒಂದು ಗೊತ್ತಾಯಿತು ಏನಂದರೆ, ಮಾರುತಿ ಸೇಲ್ಸ್ ಡೌನ್ ಆಗ್ತಾ ಇದೆ ಅಂದರೆ ಇಂಡಸ್ಟ್ರಿ ಲೀಡರ್ 100 ಕಾರಲ್ಲಿ 44 ಕಾರ್ ಸೇಲ್ ಮಾಡೋ ಒಂದು ಕಾರೇ ಸೇಲ್ಸ್ ಡೌನ್ ಆಗ್ತಾ ಇದೆ ಅಂದರೆ ಬೇರೆ ಎಂದು ಡೌನ್ ಆಗುತ್ತೆ ತಾನೆ. ಟಾಟಾ ಮೋಟ್ರದ್ದು ಡೌನ್ ಆಗುತ್ತೆ, ಹುಂಡೈದು ಡೌನ್ ಆಗುತ್ತೆ, ಕಿಯಾದು ಡೌನ್ ಆಗುತ್ತೆ. ಯಾಕಂದರೆ ಮುಂಚೆ 100 ಜನ ಹೋಗಿ ಕಾರ್ ತಗೊಳ್ತಾ ಇದ್ರು, ಇವಾಗ 80 ಜನ ಹೋಗಿ ಕಾರ್ ತಗೊಳ್ತಾ ಇದ್ದಾರೆ. ಏನಾಯಿತು, 20% ಜನನೇ ಹೋಗಿ ಕನ್ಸ್ಯೂಮ್ ಮಾಡೋದು ಕಮ್ಮಿ ಆಯಿತು. 20% ಕಮ್ಮಿ ಆಗಿದೆ ಅಂದರೆ ಮಾರುತಿಗೂ ಸೇಲ್ಸ್ ಡೌನ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಸೇಲ್ಸ್ ಡೌನ್ ಆಗುತ್ತೆ. ಇದು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಾಯಿತು, ನಿಫ್ಟಿ 50ನಲ್ಲಿರೋ ಕಂಪ್ನಿಗಳಲ್ಲಾಯಿತು. ಈಗ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಯಾಕೆ ರಿಯಾಕ್ಟ್ ಮಾಡ್ತೇವೆ ಅಂತ ನೀವು ಕೇಳ್ಬೋದು. ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಯಾರೂ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಮಾಡಿದರೆ ಅವನು ನಿಫ್ಟಿನಲ್ಲಿ ಇರ್ತಿದ್ದ. ಅವ್ರೇನು ಮಾಡ್ತಾರೆ, ಇವರಿಗೆ ಪಾರ್ಟ್ಸ್ನ ಸಪ್ಲೈ ಮಾಡ್ತಾರೆ, ಬೇರೆ ಬೇರೆ ಪಾರ್ಟ್ಸ್ಗಳನ್ನ ತಯಾರು ಮಾಡ್ತಾರೆ. ಎಕ್ಸಾಂಪಲ್ FIAM ಇಂಡಸ್ಟ್ರಿ ಇರ್ಬೋದು, ಈ ಥರ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ. ಅವೇನು ಮಾಡ್ತವೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವೆ. ಒಂದೊಂದು ಪಾರ್ಟ್ಸ್ ಒಂದೊಂದು ಕಂಪ್ನಿಗಳು ಮಾಡ್ತವೆ. ಟೈರ್ ಒಂದು ಕಂಪ್ನಿ ಮಾಡುತ್ತೆ, ಸೀಟೇ ಒಂದು ಕಂಪ್ನಿ ಮಾಡುತ್ತೆ, ಭಾರತ್ ಸೀಟ್ ಅಂತ ಒಂದು ಕಂಪ್ನಿ ಇದೆ, ಅದು ಸೀಟ್ ತಯಾರು ಮಾಡುತ್ತೆ. ಅದೇ ರೀತಿ ಭಾರತ್ ಫೋರ್ಜ್ ಇದೆ, ಫೋರ್ಜಿಂಗ್ ಬಂದ್ಬಿಟ್ಟು ಫೋರ್ಜಿಂಗ್ ಮಾಡುತ್ತೆ ಅದು. ಇದೇ ರೀತಿ ಪ್ರತಿಯೊಂದು ಕಂಪ್ನಿಗಳು ಒಂದೊಂದನ್ನು ತಯಾರು ಮಾಡ್ತವೆ. ಬಿಕಾಸ್ ಮಾರುತಿನೇ ಎಲ್ಲ ತಯಾರು ಮಾಡಲ್ಲ, ಮಾರುತಿ ಇವ್ರ ಹತ್ರ ಎಲ್ಲ ಪಾರ್ಟ್ನ ತರಿಸ್ಕೊಂಡು ಇವನು ಅಸೆಂಬಲ್ ಮಾಡಿ ಸೆಲ್ ಮಾಡ್ತಾನೆ. ಮಾರುತಿ ತಲೆ ಕೆಡಿಸ್ಕೊಂತಾನೆ ಬ್ರ್ಯಾಂಡಿಂಗಲ್ಲಿ ಮತ್ತು ಡಿಸ್ಟ್ರಿಬ್ಯೂಷನಲ್ಲಿ, ಉಳಿದಿದ್ದೆಲ್ಲನೂ ಔಟ್ಸೋರ್ಸ್ ಮಾಡ್ಬಿಡ್ತಾನೆ. ಎಲ್ಲ ಬ್ರ್ಯಾಂಡ್ಗಳು ಹಂಗೆ ಮಾಡೋದು, ಔಟ್ಸೋರ್ಸ್ ಮಾಡ್ಬಿಡ್ತಾರೆ. ಈಗ ಮಾರುತಿ ಸೇಲ್ಸ್ ಡೌನ್ ಆಗ್ತಾ ಇದೆ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೋದು, ಇವ್ರಿಗೆ ಪಾರ್ಟ್ಸ್ ಸೇಲ್ ಆಗ್ತಿದಾವಲ್ಲ ಕಂಪ್ನಿಗಳು, ಅವು ಸೇಲ್ಸ್ ಕೂಡ ಡೌನ್ ಆಗೇ ಆಗ್ತಾವೆ 100%. ಯಾಕಂದರೆ ಮಾರುತಿದೇ ಕಾರ್ ಸೇಲ್ ಆಗ್ತಾ ಇಲ್ಲ ಅಂದರೆ ಕಾರ್ ಒಳಗೆ ಇರುತ್ತೆ ತಾನೇ ಇವ್ರದ್ದು ಪಾರ್ಟ್ಸ್ಗಳು, ಇವ್ರದ್ದು ಸೇಲ್ ಆಗಲ್ಲ. ಇವನು ಮುಂದಿನ 3 ತಿಂಗಳಲ್ಲಿ ರಿಸಲ್ಟ್ ಕೊಡೋವರೆಗೂ ಇನ್ವೆಸ್ಟರ್ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಇದು ಕಾಮನ್ ಸೆನ್ಸ್ ಇಲ್ಲಿ ಅರ್ಥ ಆಗೋಯ್ತು. ಮಾರುತಿ ಸೇಲ್ಸ್ ಡೌನ್ ಆಗ್ತಿದೆ ಅಂದರೆ ಇವಂದು ಆಗುತ್ತೆ ಗುರು, ಸೇಲ್ ಮಾಡು ಆಮೇಲೆ ನೋಡ್ಕೊಳ್ಳೋಣ ರಿಸಲ್ಟ್ ಬಂದಮೇಲೆ ಅಂತ. ಆವಾಗ ಶೇರ್ ಇದ್ದಕ್ಕಿದ್ದಂಗೆ ಡೌನ್ ಆಗುತ್ತೆ. ಮಾರುತಿ 10% ಬಿದ್ದರೆ ಇವನು 20% ಬೀಳುತ್ತೆ. ಯಾಕಂದರೆ ಮಾರುತಿಗೆ ಇವನೊಬ್ಬನೇ ಅಲ್ಲ, ಇವನಿಗೆ ಮಾರುತಿ ಒಬ್ಬನೇ. ಅವಾಗ ಏನಾಗುತ್ತೆ, ರೆವಿನ್ಯೂ ಜಾಸ್ತಿ ಡಿಪೆಂಡೆನ್ಸಿ ಇರೋದ್ರಿಂದ ಡೌನ್ ಆಗುತ್ತೆ. ಅದಕ್ಕೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಗ್ರೋ ಆದರೂ ಹಂಗೆ ಗ್ರೋ ಆಗಿಬಿಡ್ತವೆ, ಫಾಲ್ ಆದರೂ ಹಂಗೆ ಫಾಲ್ ಆಗಿಬಿಡ್ತವೆ. ಯಾಕಂದರೆ ಇವ್ರ ಬಿಸ್ನೆಸ್ ಮಾಡಲ್ಲೇ ಆ ಥರ ರಿಸ್ಕಿ ಇರುತ್ತೆ, ಸ್ಟೇಬಲ್ ಇರಲ್ಲ ಲಾರ್ಜ್ ಕ್ಯಾಪ್ ಕಂಪ್ನಿಗಳ ಥರ. ಅರ್ಥ ಆಯ್ತಾ ಇದು? ಅರ್ಥ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಅದನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೋ, ಲಮ್ಸಮ್ನಲ್ಲಿ 15% CAGR ಬಂದರೆ 5 ವರ್ಷಕ್ಕೆ ಡಬಲ್ ಆಗುತ್ತೆ. ಬಟ್ SIPನಲ್ಲಿ 15% CAGR ಬಂದರೆ 5 ವರ್ಷಕ್ಕೆ ಯಾಕೆ ಡಬಲ್ ಆಗಲ್ಲ? ದಯವಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಯಾಕಂದರೆ ಲಮ್ಸಮ್ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಲಮ್ಸಮ್ ಹಾಕ್ಬಿಟ್ಟಿರ್ತೀರಲ್ಲ, 1 ಲಕ್ಷ ಹಾಕಿದಿರಲ್ಲ, ಈ 1 ಲಕ್ಷ ಎವ್ರಿ ಇಯರ್ 15% ಗ್ರೋ ಆಗ್ತಾ ಇದೆ. ಎಕ್ಸಾಂಪಲ್ಲು ನೀವು 1 ಲಕ್ಷ ಹಾಕಿದ್ದೀರಾ, ಮುಂದಿನ ವರ್ಷ ಅದು 15% ರಿಟರ್ನ್ ಕೊಡ್ತು. ಅವಾಗ ಎಷ್ಟಾಯ್ತು ನಿಮ್ಮ ದುಡ್ಡು? 1,15,000 ಆಯಿತು. ಅದೇ ರೀತಿ ಅದ್ರ ಮುಂದಿನ ವರ್ಷವೂ 15% ರಿಟರ್ನ್ ಕೊಡ್ತು. ಅವಾಗ ಎಷ್ಟಾಯಿತು ನಿಮ್ಮ ದುಡ್ಡು? 1,32,000 ಆಯಿತು. ಅದೇ ರೀತಿ ಇನ್ನೊಂದು ವರ್ಷವೂ ರಿಟರ್ನ್ ಕೊಡ್ತು 15%, ಅವಾಗ ಎಷ್ಟಾಯಿತು ನಿಮ್ಮ ದುಡ್ಡು? 1,52,000 ಆಯಿತು. ಅದೇ ರೀತಿ ಅದ್ರ ಮುಂದಿನ ವರ್ಷವೂ 15% ರಿಟರ್ನ್ ಕೊಡ್ತು. ಇವಾಗ ಎಷ್ಟಾಯಿತು ನಿಮ್ಮದು? 1,74,000 ಆಯಿತು. ಅದೇ ರೀತಿ ಅದ್ರ ಮುಂದಿನ ವರ್ಷವೂ ರಿಟರ್ನ್ ಕೊಡ್ತು 15%, ಅವಾಗ ನಿಮ್ಮ ದುಡ್ಡು ಎಷ್ಟಾಯಿತು? 2,01,000 ಆಯಿತು. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎವ್ರಿ ಇಯರು ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅದೇ ರೀತಿ ನೀವಿಲ್ಲಿ 5,000 ರೂಪಾಯಿ SIP ಮಾಡಿದ್ದೀರಾ, ಈ ವರ್ಷ ಈ 5,000 ರೂಪಾಯಿಗೆ ಈ ಮಂತಲ್ಲಿ 1% ರಿಟರ್ನ್ ಸಿಕ್ತು. ಮಂತ್ ಆಗ್ತಿರ್ತೀರಲ್ಲ, ಹಿಂದ್ಗಡೆದಕ್ಕೆ 15 ಸಿಕ್ಕಿರುತ್ತೆ. ಬಟ್ ಎವ್ರಿ ಇಯರ್ ಸಿಗಲ್ಲ. ನೀವೇನು ಅಷ್ಟು ಒಂದೇ ಸಲ ಇನ್ವೆಸ್ಟ್ ಮಾಡಿರಲ್ಲ. ಈಗ 5,000 ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ 5 ವರ್ಷಕ್ಕೆ 60 ತಿಂಗಳು ಬರುತ್ತೆ. 60 ತಿಂಗಳು ಅಂದರೆ 3 ಲಕ್ಷ. ನೀವು ಕೇಳ್ತಿದ್ದೀರಾ 3 ಲಕ್ಷ ಯಾಕೆ 6 ಲಕ್ಷ ಆಗಲ್ಲ ಗುರು ಅಂತ ಕೇಳ್ತಿದ್ದೀರಾ. ನೀವು 3 ಲಕ್ಷ ಒಂದೇ ಸಲ ಇನ್ವೆಸ್ಟ್ ಮಾಡಿರಲ್ಲ. ಒಂದು ವರ್ಷ 60,000 ಮಾಡ್ತೀರಾ, ಇನ್ನೊಂದು ವರ್ಷ 60,000 ಮಾಡ್ತೀರಾ, ಇನ್ನೊಂದು ವರ್ಷ 60,000 ಮಾಡ್ತೀರಾ. ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲಿ ಯಾವ್ಯಾವ ಇಯರ್ ಇನ್ವೆಸ್ಟ್ ಮಾಡಿದ್ದೀರಾ ಅದಕ್ಕೆ ಮಾತ್ರ ರಿಟರ್ನ್ ಸಿಗ್ತಾ ಹೋಗುತ್ತೆ. ಇದೇ ರೀಸನಿಂದನೇ SIPನಲ್ಲಿ ಡಬಲ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಬಟ್ SIPನಲ್ಲಿ ಮಾರ್ಕೆಟ್ ಕೆಳಗೆ ಬಂದರೂ ಇನ್ವೆಸ್ಟ್ ಆಗೋದ್ರಿಂದ ಆವ್ರೇಜ್ ಔಟ್ ಜಾಸ್ತಿ ಇರುತ್ತೆ. ಲಮ್ಸಮ್ನ ಯಾವಾಗ ಇನ್ವೆಸ್ಟ್ ಮಾಡಬೇಕಂದ್ರೆ ಇಂಥ ಟೈಮಲ್ಲಿ ಮಾರ್ಕೆಟ್ ಕೆಳಗಿದೆಯಾ, ದುಡ್ಡಿದೆಯಾ, ಇಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬೆಸ್ಟು. ಮಾರ್ಕೆಟ್ ಕೆಳಗಿದ್ದಾಗ SIP ಯಾವಾಗ ಮಾಡೋಕ್ಕೆ ಬೆಸ್ಟು? SIP ಮಾರ್ಕೆಟ್ ಮೇಲಿದ್ರು ಬೆಸ್ಟೇ, ಕೆಳಗಿದ್ರು ಬೆಸ್ಟೇ. SIP ಮಾಡೋಕ್ಕೆ ಇಂಥ ದಿಸ ಅಂತ ಇಲ್ವೇ ಇಲ್ಲ. ದಿಸಗಳಿಗೆ ಎಲ್ಲ ನೋಡೋದೇ ಬೇಡ SIPನಲ್ಲಿ. ಸರ್, ನನ್ನ ಹೆಸರು ರವಿ, ಬಳ್ಳಾರಿ JSW ಕಂಪ್ನಿನಲ್ಲಿ ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು 5 ವರ್ಷದಿಂದ ತಿಂಗಳಿಗೆ 4,00,000 ಇನ್ವೆಸ್ಟ್ ಮಾಡಿದ್ದೀನಿ. ಇದುವರೆಗೂ ನನ್ನ ಇನ್ವೆಸ್ಟ್ಮೆಂಟ್ 2,34,000 ಆಗಿದೆ. ಪ್ರಾಫಿಟ್ ಬಂದ್ಬಿಟ್ಟು 87,000 ಆಗಿದೆ. ಕಂಟಿನ್ಯೂ ಮಾಡಬೇಕಾ, ಸ್ಟಾಪ್ ಮಾಡಬೇಕಾ? ಮಾರ್ಕೆಟ್ ಇನ್ನೂ ಕೆಳಗೆ ಬೀಳ್ತಾ ಇದೆಯಾ ಸರ್, ಹೇಗೆ? ನನ್ನ ಏಜ್ 38. ನಾನು 10 ವರ್ಷದ ಗುರಿ ಇಟ್ಟಿದ್ದೀನಿ. ಮತ್ತು 10 ವರ್ಷದ ಗುರಿ ಇಟ್ಟಿದ್ರೆ ಯಾಕೆ ಬರೋ ಅದನ್ನು ಟಚ್ ಮಾಡೋಕ್ಕೆ ಹೋಗ್ತೀರಾ? ನೀವು ಆಲ್ರೆಡಿ ಮಾರ್ಕೆಟ್ನ ಮೇಲೋಗಿ ಸ್ಟಿಲ್ 87K ನಿಮ್ಮ ಹತ್ರ ಪ್ರಾಫಿಟ್ ಇದೆ, ನಿಮಗೆ ಗೊತ್ತಾಗ್ತಾ ಇದೆ. ಸ್ಟಿಲ್ 87K ನಿಮ್ಮಲ್ಲಿ ಪ್ರಾಫಿಟ್ ಇದೆ. ಬಟ್ ನನಗೆ ಡೌಟ್ ಇದೆ, ನೀವು 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಒಂದು ನಿಮಿಷ ಇರಿ, ನಾನೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ. ಮಾರ್ಕೆಟು ಲಾಸ್ಟ್ 5 ವರ್ಷದಿಂದ ಮಿನಿಮಮ್ 20% ರಿಟರ್ನ್ ಕೊಟ್ಟಿದೆ.
ನೀವು ನಿಫ್ಟಿನಲ್ಲೇ ತಗೊಂಡು ನೋಡಿದ್ರು ನಿಫ್ಟಿನೇ 20% ರಿಟರ್ನ್ ಕೊಟ್ಟಿದೆ. 4,000 20%. ಕಮ್ಮಿ ಇದೆಲ್ಲ ಇದು 2,40,000 ಆಗಿದೆ ಅಲ್ಲ ಟೋಟಲ್. ಬ್ರೋ ನನಗನ್ನಿಸ್ದಂಗೆ ನಿಮ್ದು 5 ವರ್ಷ ಆಗಿಲ್ಲ, ಒಂದು 4 ವರ್ಷ ಆಗಿರ್ಬೋದು ಅಥವಾ 3.5 ವರ್ಷ ಆಗಿರ್ಬೋದು. ಇಲ್ಲಾಂದರೆ ಅದು ಲಾಭ ಜಾಸ್ತಿ ಇರಬೇಕು, ಬಿಕಾಸ್ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಲಾಸ್ಟ್ 5 ವರ್ಷದಿಂದ ಬಿದ್ದಿದ್ರು ಕೂಡ. ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. SIP ನಮ್ಮ ಹತ್ರ ಸ್ಟಾರ್ಟ್ ಮಾಡಲೇಬೇಡಿ, ಅದರಲ್ಲೂ ಬಿದ್ದಿರೋ ಮಾರ್ಕೆಟಲ್ಲಿ. ಯಾವುದೋ ಒಂದು ಶರ್ಟು ಡಿಸ್ಕೌಂಟಲ್ಲಿ ಸಿಗ್ತಾ ಇದ್ರೆ ಬೆಟ್ರಾ, ಅಥವಾ ಆ ಶರ್ಟು ಜಾಸ್ತಿ ರೇಟಲ್ಲಿ ಸಿಗ್ತಾ ಇದ್ರೆ ಬೆಟ್ರಾ. ತುಂಬ ಜನ ಏನು ಮಾಡ್ತಾರೆ, ಜಾಸ್ತಿ ರೇಟಲ್ಲಿ ಇದ್ದಾಗ ಹೋಗಿ ಬೈ ಮಾಡ್ತಾರೆ, ಯಾಕಂದರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೇನೋ ಅಂತ. ಕೆಳಗೆ ಬಿದ್ದಾಗ ಹೋಗಿ ಬೈ ಮಾಡಲ್ಲ, ಯಾಕಂದರೆ ಇನ್ನೂ ಕೆಳಗೆ ಬೀಳುತ್ತೇನೋ ಅಂತ. ಇದನ್ನು ಯಾವನ ಕೈಲೂ ಕಂಡಿಡಿಯೋಕ್ಕಾಗಲ್ಲ, ನಾಳೆನೇ ಮೇಲೆ ಹೋಗುತ್ತಾ ನಾಳೆದ್ದೇ ಕೆಳಗೆ ಬರುತ್ತಾ ಅಂತ. ದಯವಿಟ್ಟು SIPನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಸ್ಟಾಪ್ ಮಾಡಬೇಡಿ, ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಬಳ್ಳಾರಿನಲ್ಲಿ ತುಂಬ ಜನ JSW ಸ್ಟೀಲಲ್ಲೇ ಜಾಸ್ತಿ ಜನ ಕೆಲಸ ಮಾಡ್ತಾರೆ. ಅಂದರೆ ಸುತ್ತಮುತ್ತ ಎಕನಾಮಿಗೆ JSW ಸ್ಟೀಲ್ ತುಂಬ ಕಾಂಟ್ರಿಬ್ಯೂಷನ್ ಮಾಡುತ್ತಲ್ವ. ನಾನು ಕೇಳಿದ್ದೀನಿ ಎಷ್ಟೋ ಜನನ, ತುಂಬ ಜನ ಯಾರನ್ನ ಅಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಬಳ್ಳಾರಿ JSW ಸ್ಟೀಲಲ್ಲಿ ಕೆಲಸ ಮಾಡೋದೇ ಒಂದು ಫ್ಯೂಚರ್ ಗೋಲ್ ಆಗಿರುತ್ತೆ. ಡಿಪ್ಲೊಮಾ ಮಾಡು, JSW ಸ್ಟೀಲಲ್ಲಿ ಕೆಲಸ ಮಾಡು ಅಂತ ನಾನು ಯಾರ ಬಾಯಲ್ಲೋ ಕೇಳಿದ್ದೆ. ನಿಜನ ಸುಳ್ಳ ದಯವಿಟ್ಟು ಹೇಳಿ. ಸರ್, ರೀಡಿಂಗ್ ನ್ಯೂಸ್ ಪೇಪರ್ ಲೈಕ್ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ಎಕನಾಮಿಕ್ಸ್ ಟೈಮ್ ಅಂಡ್ ಅದರ್ ಫೈನಾನ್ಷಿಯಲ್ ನ್ಯೂಸ್ ಪೇಪರ್ ಮ್ಯಾಗಝಿನ್ ಇಸ್ ರಿಕ್ವೈರ್ಡ್ ಟು ಪಿಕ್ ಸ್ಟಾಕ್ಸ್. ಆ ಥರದ್ದೇನಿಲ್ಲ ಬ್ರೋ. ಅದರಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಿಬಿಟ್ಟು ನಾವು ಡಿಸೈಡ್ ಮಾಡ್ಬೋದು ಸ್ಟಾಕ್ನ ಪಿಕ್ ಮಾಡಬೇಕಾದ್ರೆ. ಎಕ್ಸಾಂಪಲ್, ಒಂದು ಇಂಡಸ್ಟ್ರಿ ಬೂಮ್ ಆಗ್ತಾ ಇದೆ ಅಂತ ಸಿಗುತ್ತೆ, ಇಂಥ ಇಂಡಸ್ಟ್ರಿನಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಸಿಗುತ್ತೆ, ಗೌರ್ಮೆಂಟ್ ಇಂಥ ಇಂಡಸ್ಟ್ರಿಗೆ ಪುಷ್ ಮಾಡ್ತಾ ಇದೆ ಅಂತ ಸಿಗುತ್ತೆ. ಅವಾಗ ನಾವೇನು ಮಾಡ್ಬೋದು, ಆ ಇಂಡಸ್ಟ್ರಿ ಕೆಳಗೆ ಕೆಲಸ ಮಾಡ್ತಿರೋ ಸ್ಟಾಕ್ಗಳ ಬಗ್ಗೆ ಅನಲೈಸ್ ಮಾಡೋಕ್ಕೆ ಪಿಕ್ ಮಾಡ್ಬೋದು. ಸ್ಟಾಕ್ನ ಬೈ ಮಾಡೋಕ್ಕಲ್ಲ, ಅನಲಿಸಿಸ್ ಮಾಡೋಕ್ಕೆ ಪಿಕ್ ಮಾಡ್ಬೋದು. ಇದರಿಂದ ಹೆಲ್ಪ್ ಆಗುತ್ತೆ. ನೀವು ದಯವಿಟ್ಟು ಓದಿ. ಬರೀ ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ, ಎಕನಾಮಿಕ್ ಹೆಂಗೆ ವರ್ಕ್ ಆಗುತ್ತೆ, ಬೇರೆ ದೇಶಗಳೆಲ್ಲ ಎಕನಾಮಿ ಹೆಂಗೆ ವರ್ಕ್ ಆಗುತ್ತೆ, ಪ್ರತಿಯೊಂದು ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಬ್ರೋ, ಐ ಆಮ್ ಫ್ರಮ್ ತುಮಕೂರು ಡಿಸ್ಟಿಕ್, ಪಾವಗಡ ತಾಲೂಕು. ಬ್ರೋ, ನನಗೆ ಪಾವಗಡ ಗೊತ್ತು, ಶನಿ ಮಹಾತ್ಮ ದೇವಸ್ಥಾನ ಇದೆ ಅಲ್ವಾ, ನಾನು ಬಂದಿದ್ದೀನಿ ಅಲ್ಲಿಗೆ. ಬ್ರೋ, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯುವರ್ ವೀಡಿಯೋಸ್, ಯುವರ್ ಟೀಚಿಂಗ್ ಇಸ್ ವೆರಿ ವೆಲ್. ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಡಿಕ್ಟ್ ಆಗಿದ್ರೆ, ನಾನು ನಿಮ್ಮ ವೀಡಿಯೋಸ್ಗೆ ಅಡಿಕ್ಟ್ ಆಗಿದ್ದೀನಿ. ಡೈಲಿ 5ರಿಂದ 10 ವೀಡಿಯೋ ನೋಡಿಲ್ಲ ಅಂದರೆ ನನಗೆ ನೈಟ್ ನಿದ್ದೆನೇ ಬರಲ್ಲ. ಐ ರಿಕ್ವೆಸ್ಟ್ ಯು ಬ್ರೋ, ಪ್ಲೀಸ್ ಡೂ ಮೋರ್ ವಿಡಿಯೋ ಆನ್ Q&A ಸೆಕ್ಷನ್ ಅಂಡ್ ಆಲ್ಸೋ 5 to 10 EV ರಿಲೇಟೆಡ್ ಸ್ಟಾಕ್ನ ತಗೊಂಡು ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡಿ ಬ್ರೋ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ನೀವು ಇದೇ ರೀತಿ ನಮಗೆ ಎಜುಕೇಟ್ ಮಾಡಿ, ನಮ್ಮನ್ನು ಶ್ರೀಮಂತರಾಗಿ ಮಾಡಿ, ನೀವು ಶ್ರೀಮಂತರಾಗಿ. ಥ್ಯಾಂಕ್ಸ್ ಬ್ರದರ್, ಇಷ್ಟು ದೊಡ್ಡ ಕಾಮೆಂಟ್ ಮಾಡಿರೋದಕ್ಕೆ. ನಮಗೆ Q&Aನ ನಾವು ಕಂಟಿನ್ಯೂ ಮಾಡ್ತೀವಿ, ಸ್ಟಾಪ್ ಮಾಡಲ್ಲ. Q&Aನ ಇನ್ನೂ ಲೈಕ್ ವಾರ ಯಾವತ್ತೂ ಮಿಸ್ ಮಾಡ್ದಂಗೆ ಮಾಡ್ತೀವಿ. ಏನಾದರೂ ನಮ್ಗೆ ಎಮರ್ಜೆನ್ಸಿ ಬಂದು ಅಥವಾ ನನಗೆ ಏನೋ ಹುಷಾರಿಲ್ದಂಗೆ ಆದರೆ ಮಾತ್ರ ಸ್ಟಾಪ್ ಆಗುತ್ತೆ. ಅಂಥ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಬಿಟ್ಟು EV ಸ್ಟಾಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮತ್ತೆ ಇಂಡಸ್ಟ್ರಿ ಅನಾಲಿಸಿಸ್ ಮಾಡಬೇಕು. ಅದರಲ್ಲಿ ಒಂದು 5-6 ಸ್ಟಾಕ್ಸ್ ತೊಗೊಳ್ಬೇಕು. ಎಕ್ಸಾಂಪಲ್, EV ಸ್ಟಾಕ್ಸಲ್ಲಿ ನನಗೆ ಗೊತ್ತಿರೋಂಗೆ ಸೋನಾ ಕ್ಯಾಮ್ಸ್ಟರ್ ಇದ್ದಾನೆ. ಬಟ್ EV ಬಸ್ ಎಲ್ಲ ತಯಾರು ಮಾಡೋ ಕಂಪ್ನಿಗಳಿದಾವಲ್ಲ, JBL ಆಟೋ, ಒಲೆಕ್ಟ್ರಾ, ಗ್ರೀನ್ ಟೆಕ್, ಈ ಥರ ತುಂಬ ಕಂಪ್ನಿಗಳಿದಾವೆ. ಟಾಟಾ ಮೋಟ್ರ್ ಕೂಡ EVನಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದಾನೆ. ಬಟ್ EVನಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ನಡೀತಾ ಇದೆ, ಯಾಕಂದರೆ ಗೌರ್ಮೆಂಟ್ ಫೋಕಸ್ ಮಾಡ್ತಿಲ್ಲ EVನಲ್ಲಿ. ಇದರಿಂದ ತುಂಬ ಕಂಪ್ನಿಗಳು ಹೊಸದಾಗಿ EV ಕಡೆ ಜಾಸ್ತಿ ಫೋಕಸ್ ಮಾಡ್ತಿಲ್ಲ. ಬಟ್ ಲಾಂಗ್ ಟರ್ಮಲ್ಲಿ EV ಗ್ರೋತ್ ಆಗಲೇಬೇಕು. ಟೆಸ್ಲಾ ಏನಾದರೂ ಇಂಡಿಯಾಗೆ ಬಂದರೆ ಇದರಿಂದ ಯಾರಿಗೆ ಕೆಟ್ಟದಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇಂಡಿಯಾಗೆ ಒಳ್ಳೇದಾಗುತ್ತೆ. ಯಾಕಂದರೆ ತುಂಬ ಜನ ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಪುಷ್ ಆಗ್ತಾರೆ ಆಟೋಮೆಟಿಕ್ಲಿ. ಯಾಕಂದರೆ ಟೆಸ್ಲಾ ಆ ಥರ ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ ಸಿಗಂಗೆ ಮಾಡ್ತಾನೆ. ಇದರಿಂದ ಬೇರೆ ಕಂಪ್ನಿಗಳು ಅವ್ರಿಗೂ ಕಾಂಪಿಟೇಷನ್ ಅರ್ಥ ಆಗಿ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮಗಂತೂ ಒಳ್ಳೇದಾಗುತ್ತೆ, ಕಂಪ್ನಿಗಳಿಗೆ ಒಳ್ಳೇದಾಗುತ್ತಾ ಇಲ್ಲ ಗೊತ್ತಿಲ್ಲ, ನಮಗಂತೂ ಒಳ್ಳೇದಾಗುತ್ತೆ ಆಸ್ ಎ ಕನ್ಸ್ಯೂಮರು. ನೀವು ನೋಡಿ, ಡೈರೆಕ್ಟಾಗಿ OEM ಕಡೆ ಹೋಗಬೇಡಿ. OEM ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಇರ್ತಾರಲ್ವಾ, ಅವರಿಂದ ಹೋಗಬೇಡಿ. ಯಾವ ಕಂಪ್ನಿಗಳು ಇವ್ರಿಗೆ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದಾರೆ ಅಂಥ ಕಂಪ್ನಿಗಳಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಆ ಕಂಪ್ನಿಗಳು ಇವ್ರು ಒಂದ್ರ ಮೇಲೆ ನಂಬ್ಕೊಂಡಿರಲ್ಲ. ನಾಳೆ ಟೆಸ್ಲಾ ಹೇಳಿದ್ರು ಟೆಸ್ಲಾಗೂ ಪ್ರಾಡಕ್ಟ್ ಸೆಲ್ ಮಾಡ್ತಾರೆ, ಟಾಟಾ ಮೋಟರ್ ಹೇಳಿದ್ರು ಟಾಟಾ ಮೋಟರ್ಗೂ ಸೆಲ್ ಮಾಡ್ತಾರೆ. ಬಿಕಾಸ್ ಅವರಿಗೆ ಎಂಡ್ ಆಫ್ ದ ಡೇ ಸೇಲ್ ಆಗಬೇಕು, ಯಾರು ಹೇಳಿದ್ರು ಸೆಲ್ ಮಾಡ್ತಾರೆ. ಬಟ್ OEM ಅಂದರೆ ಅವ್ರು ಎಲ್ಲರೂ ಕಸ್ಟಮರ್ ಮೇಲೆ ನಿಂತಿರ್ತಾರೆ. ಕಸ್ಟಮರ್ ಚಾಯ್ಸ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಅದಕ್ಕೇ ಇವ್ರಿಗೆ ಸ್ಪೇರ್ ಪಾರ್ಟ್ಸ್ನ ತಯಾರು ಮಾಡೋ ಕಂಪ್ನಿಗಳ ಜೊತೆ ಇನ್ವೆಸ್ಟ್ ಮಾಡಿ. ಎಕ್ಸಾಂಪಲ್ ಅಂದರೆ ಇದು ಜಸ್ಟ್ ಎಕ್ಸಾಂಪಲ್ಲು, ಯಾವುದೋ ರೆಕಮೆಂಡೇಷನ್ ಅಲ್ಲ. ನಾನು ಕೇಳ್ಬಿಟ್ಟು ಹೋಗಿ ಬೈ ಮಾಡಬೇಡಿ. ನಾಳೆ ಬಿದ್ದುಬಿಟ್ರೆ ನೀವು ಹೇಳಿದ್ರೆ ಅವಾಗ Q&Aನಲ್ಲಿ ಸ್ಟಾಕ್ ಬಿದ್ದಿದೆ ಅಂತ ಹೇಳ್ಬೇಡಿ. ನೀವು ಅನಾಲಿಸಿಸ್ ಮಾಡಿ. ನನ್ನ ಹೆಸರು ಹೇಳ್ತಿದ್ದೀನಿ ಅಷ್ಟೇ. ನಾನೊಂಥರ ಸ್ಕ್ರೀನರ್ ಇದ್ದಂಗೆ, ನೀವು ಕೇಳಿದ್ದೀರಾ ಅದಕ್ಕೆ ಆ ಹೆಸರು ಹೇಳ್ತಿದ್ದೀನಿ. ಒಂದು ಸೋನಾ ಕ್ಯಾಮ್ಸ್ಟರ್, ಇನ್ನೊಂದು FIAM ಇಂಡಸ್ಟ್ರಿ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಲೈಟ್ನ ಸಪ್ಲೈ ಮಾಡ್ತಾನೆ. ಅದು ಬಿಟ್ಟರೆ ಪ್ರಿಕಾಲ್ ಇಂಡಸ್ಟ್ರಿ ಬಂದ್ಬಿಟ್ಟು DIS ಅಂತ ಬರುತ್ತೆ, ಡ್ರೈವರ್ ಇನ್ಫಾರ್ಮೇಷನ್ ಸಿಸ್ಟಮು. ನೀವು ನೋಡಿರ್ತೀರ, ಡಿಜಿಟಲ್ ಇರುತ್ತೆ, ಸ್ಕೂಟಿಗಳಲ್ಲೆಲ್ಲ ಇರುತ್ತಲ್ಲ, TVSಗೆಲ್ಲ ಇವರೇ ಸಪ್ಲೈ ಮಾಡೋದು. ಇಂಥ ಕಂಪ್ನಿಗಳು ಅನಲೈಸ್ ಮಾಡಿ ದಯವಿಟ್ಟು ಬೈ ಮಾಡಬೇಡಿ. ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ. ನನಗೆ ಕಂಪ್ನಿ ಹೆಸರು ತಗೊಳಕ್ಕೆ ಭಯ ಆಗುತ್ತೆ, ಬಿಕಾಸ್ ನಾಳೆ ಬಂದು ನನಗೆ ಬ್ಲೇಮ್ ಮಾಡ್ತೀರಾ ಅಂತ. ಹಾಯ್ ಬ್ರೋ, ಐ ಆಮ್ ಫ್ರಮ್ ಮಂಡ್ಯ. ಸರ್, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ, ಮತ್ತು ಇಯರಲ್ಲಿ ಮತ್ತೆ ಜಾಸ್ತಿ ಮಾಡ್ತಾರೆ. ಅದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಎಕ್ಸ್ಪೆನ್ಸ್ ರೇಷಿಯೋನ ಯಾವ ಟೈಮಲ್ಲಿ ಕಟ್ ಮಾಡ್ತಾರೆ? ನಾವು ವಿಡ್ರಾ ಮಾಡೋ ಟೈಮಲ್ಲ ಅಲ್ಲ ಬ್ರೋ, ಅವರು ಎವ್ರಿ ಇಯರ್ ಕಟ್ ಮಾಡ್ತಾರೆ. ಅಂದರೆ ಈಗ ಏನಾದರೂ ನೀವು 1,000 ರೂಪಾಯಿ SIP ಮಾಡಿದ್ದೀರಾ ಅಂದರೆ ಆ SIP ಮಾಡ್ತೀರಲ್ಲ, ಅದೇ ತಿಂಗಳೇ ಕಟ್ ಮಾಡ್ತಾರೆ. ನೆಕ್ಸ್ಟ್ ತಿಂಗಳು SIP ಮಾಡಿದ್ದಾರೆ ಅಂದರೆ ಅದೇ ತಿಂಗಳೇ ಕಟ್ ಮಾಡ್ತಾರೆ. ಎವ್ರಿ ಮಂತ್ ಕಟ್ ಮಾಡ್ತಾರೆ ಎಕ್ಸ್ಪೆನ್ಸ್ ರೇಷಿಯೋನ. ಏನು ಮಾಡ್ತಾರೆ, 1 ಇಯರ್ ಏನು ಎಕ್ಸ್ಪೆನ್ಸ್ ರೇಷಿಯೋ ಬರುತ್ತಲ್ಲ, ಅದನ್ನು ಡಿವೈಡೆಡ್ ಬೈ ಮಂತ್ ಮಾಡ್ತಾರೆ. ಈಗ ಏನಾದ್ರು 2% ಎಕ್ಸ್ಪೆನ್ಸ್ ರೇಷಿಯೋ ಏನಾದ್ರು ತಾಂಡಿದ್ರೆ ಅವ್ರು ಏನು ಮಾಡ್ತಾರೆ, 2%ನ 12 ಮಾಡ್ತಾರೆ. ಅಂದರೆ 12 ತಿಂಗಳಿಗೆ ಕಟ್ ಮಾಡ್ತಾರೆ.
ಎವ್ರಿ ಮಂತ್ ಎಷ್ಟೆಷ್ಟು ಬರುತ್ತೆ ಆ ಥರ ಮಂತ್ಲಿ ನಿಮಗೆ ಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ. ನೀವು 5 ತಿಂಗಳು ಇನ್ವೆಸ್ಟ್ ಮಾಡಿದರೆ 5 ತಿಂಗಳಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ, 6 ತಿಂಗಳು ಇನ್ವೆಸ್ಟ್ ಮಾಡಿದ್ರೆ 6 ತಿಂಗಳಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಈ ಥರ ಅಲ್ಲಿ ವರ್ಕ್ ಆಗುತ್ತೆ. ಹಾಯ್ ಬ್ರೋ, ಮಣಿಕಂಠ ಫ್ರಮ್ ಬಳ್ಳಾರಿಯಿಂದ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹಾಗೆ ನನಗೊಂದು ಡೌಟ್ ಇದೆ ಸರ್, ಸ್ಕ್ರೀನರಲ್ಲಿ ರೇಷಿಯೋನ ಆ್ಯಡ್ ಮಾಡೋಕ್ಕೆ ಬರ್ತಾ ಇಲ್ಲ, ಅದ್ರ ರೀಚಾರ್ಜ್ ಮಾಡಬೇಕು ಅಂತ ಹೇಳ್ತಾ ಇದೆ. ನೀವು ಜಾಸ್ತಿ ಆ್ಯಡ್ ಮಾಡಿರ್ತೀರ ಅನ್ಸುತ್ತೆ. ಜಾಸ್ತಿ ಆ್ಯಡ್ ಮಾಡಬೇಕಂದ್ರೆ ಅಲ್ಲಿ ಕೇಳುತ್ತೆ ಅದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರಬೇಕು ಅಂತ. ಅದು 4,500 ಇದೆ ವರ್ಷಕ್ಕೆ. ಅದ್ರ ಮಿನಿಮಮ್ ಬೇಡದಿದ್ದು ಡಿಲೀಟ್ ಮಾಡಿ ಬೇಕಿದ್ದು ಆ್ಯಡ್ ಮಾಡ್ಕೊಳ್ಳಿ. ಹಂಗೆ ಮಾಡಿದ್ರೆ ಫ್ರೀಯಾಗಿ ಎಷ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ನೋಡ್ಬೇಕು ಅನ್ಸಿದೆ ಅಲ್ವಾ ರೇಷಿಯೋ, ಆ ರೇಷಿಯೋನ ಆ್ಯಡ್ ಮಾಡಿ. ಅದಕ್ಕಿಂತ ಮುಂಚೆ ಬೇರೆ ಯಾವುದನ್ನ ಬೇಡಲಿದ್ದು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿ ಬೇಕಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಎಷ್ಟು ಬೇಕಿರೋ ರೇಷಿಯೋ ಆ್ಯಡ್ ಮಾಡ್ಕೊಬೋದು. ಬ್ರೋ, ಮೈಕ್ರೋ ಫೈನಾನ್ಸ್ ಬಡ್ಡಿ ಬಗ್ಗೆ ಹೇಳಿ ಬ್ರೋ. ಧರ್ಮಸ್ಥಳ ಸಂಘದ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಟ್ರೈ ಮಾಡ್ತಿದ್ವಿ ಬ್ರೋ. ಲೈಕ್ ತುಂಬ ಜನ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡಿದ್ದಾರೆ, ಆದರೆ ಇನ್ಫಾರ್ಮೇಷನ್ ಕೊರತೆ ಇರುತ್ತೆ ಅದರಲ್ಲಿ. ಲೈಕ್ ಈ ಥರ ಪಬ್ಲಿಕಲ್ಲಿ ಲಿಸ್ಟೆಡ್ ಕಂಪ್ನಿ ಆದರೆ ಏನಾಗುತ್ತೆ, ಅವ್ರದ್ದು ಕಾಲ್ ಇರುತ್ತೆ, ಆನ್ಯುವಲ್ ರಿಪೋರ್ಟ್ ಇರುತ್ತೆ, ತುಂಬ ಡೀಟೇಲ್ಸ್ ಇರ್ತವೆ, ಅದರಿಂದ ನಾವು ತೆಗಿಬೋದು. ಇವು ಅನ್ಲಿಸ್ಟೆಡ್ ಇರ್ತಾವಲ್ಲ, ಆಮೇಲೆ ಸಣ್ಣ ಕಂಪ್ನಿಗಳು ಇರ್ತಾವಲ್ಲ, ಇದರಿಂದ ನಾವು ಅದರಲ್ಲಿ ಇನ್ಫಾರ್ಮೇಷನ್ ತೆಗೆಯೋದು ಭಾರಿ ಕಷ್ಟ ಆಗುತ್ತೆ. ಅದೇ ದೊಡ್ಡ ತಲೆನೋವಾಗುತ್ತೆ. ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ನಿಮಗೂ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ದಯವಿಟ್ಟು ನಮಗೆ ಕಳಿಸಿ, ನಾವು ರಿಸರ್ಚ್ ಮಾಡೋಕ್ಕೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ನಾನು ಮೊನ್ನೆ ಶುಕ್ರವಾರ ಇದೇ ರೀತಿ ಮೈಕ್ರೋ ಫೈನಾನ್ಸ್ ಕಂಪ್ನಿ ಬಗ್ಗೆ ಮಾತಾಡಿದ್ದೆ. ಆ ವಿಡಿಯೋ ಬೇಕಿದ್ರೆ ಹೋಗಿ ನೋಡಿ. ಅದರಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿನಲ್ಲಿ ಏನಾಗ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ SIP, ಸ್ಟೆಪ್ ಅಪ್ SIP, ವಿಚ್ ಒನ್ ಇಸ್ ಬೆಟರ್? SIP ಅಂದರೆ ತಿಂಗಳ ನೀವು ಯಾವುದೋ ಒಂದು ದುಡ್ಡು ಕಟ್ಟೋದು, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ನೀವು ಯಾವ ರೀತಿ ಗೋಲ್ಡ್ ಶಾಪಲ್ಲಿ ಹೋಗಿ ನೀವು ತಿಂಗಳ 5,000 ಕಟ್ಟು ವರ್ಷಕ್ಕೊಂದ್ಸಲ ಗೋಲ್ಡ್ ಬಿಡಿಸ್ಕೊಂತಾರಲ್ವ, ಅದು ಕೂಡ SIP ಏನು ಮಾಡ್ತಾ ಇದ್ದಾರೆ, ಸಿಸ್ಟಮ್ಯಾಟಿಕ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ RD ಕಟ್ತೀರಲ್ವಾ, RD ಕಟ್ಬೇಕಾದ್ರೆ ಏನು ಮಾಡ್ತೀರಾ, ಎವ್ರಿ ಮಂತು ಕಟ್ತೀರಾ. ಅದೇ ಏನದು ರಿಕರಿಂಗ್ ಡೆಪಾಸಿಟ್. ರಿಕರಿಂಗಲ್ಲಿ ನೀವು ಡೆಪಾಸಿಟ್ ಮಾಡ್ತೀರಾ, ಎಲ್ಲಿ FD ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಎಲ್ಲ ಮಾಡ್ತಿದ್ದೀರಾ. ಅದೇ ರೀತಿ ನೀವೇನಾದ್ರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ. 1 ಲಕ್ಷ ರೂಪಾಯಿ ಲಮ್ಸಮ್ ಇನ್ವೆಸ್ಟ್ ಮಾಡೋ ಬದಲು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಮುಂದಿನ ತಿಂಗಳು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಇಲ್ಲ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ಇದರಿಂದ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಸ್ಟೆಪ್ ಅಪ್ ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಇವತ್ತು 1,000 ಎವ್ರಿ ಮಂತ್ SIP ಮಾಡ್ಕೊಂಡು ಹೋಗ್ತಿದ್ದೀರಾ, ಎವ್ರಿ ಮಂತ್ ಕಟ್ಕೊಂಡು ಹೋಗ್ತಾ ಇದ್ದೀರಾ. ನೆಕ್ಸ್ಟ್ ಇಯರ್ ಏನು ಮಾಡ್ತೀರಾ, ನೀವು ಅದನ್ನು ಸ್ಟೆಪ್ ಅಪ್ ಮಾಡ್ತೀರಾ. ಅಂದರೆ ಈ ಮಂತ್ 1,000 ಕಟ್ತಿದ್ದೀರಲ್ವಾ, ಅದಕ್ಕೆ ನೀವು ನೆಕ್ಸ್ಟ್ ಇಯರ್ 10% ಸ್ಟೆಪ್ ಅಪ್ ಮಾಡ್ತೀರಾ. ಅಂದರೆ ನೆಕ್ಸ್ಟ್ ಇಯರಿಂದ ನೀವು ಎವ್ರಿ ಮಂತು 1,100 ರೂಪಾಯಿ ಕಟ್ಕೊಂಡು ಹೋಗ್ತೀರಾ. ಇದೇ ರೀತಿ ಅದ್ರ ನೆಕ್ಸ್ಟ್ ಇಯರ್ ಏನು ಮಾಡ್ತೀರಾ, ಈ 1,100 ರೂಪಾಯಿಗೆ ಮತ್ತೆ 10% ಸ್ಟೆಪ್ ಅಪ್ ಮಾಡ್ತೀರಾ. ಅದು ಬಂದ್ಬಿಟ್ಟು 1,210 ಆಗುತ್ತೆ. ಈ ರೀತಿ ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿರ್ತೀರಾ. ಯಾಕಂದರೆ ನಿಮ್ಮ ದುಡ್ಡು ಫಾಸ್ಟಾಗಿ ಬೆಳೀಲಿ ಅಂತ. ಫಾಸ್ಟಾಗಿ ನಾವೇನಾದರೂ ಗೋಲ್ ಅಚೀವ್ ಮಾಡಬೇಕಂದ್ರೆ ಈ ಥರ ಮಾಡಲೇಬೇಕು. ಎಕ್ಸಾಂಪಲ್ಗೆ ನೀವು ತಿಂಗಳ 15,000ನ ಯಾವುದನ್ನ 15% ರಿಟರ್ನ್ ಕೊಡೋವಂಥ ಒಂದು ಮ್ಯೂಚುವಲ್ ಫಂಡಲ್ಲಿ ತಿಂಗಳ 15,000 SIP ಮಾಡಿದ್ರೆ 15 ವರ್ಷ ಬಿಟ್ಟರೆ ಆ ದುಡ್ಡು 1 ಕೋಟಿ ಆಗುತ್ತೆ. ಅಂದರೆ 15,000 15% ರಿಟರ್ನ್ ಕೊಡೋ ಒಂದು ಮ್ಯೂಚುವಲ್ ಫಂಡು 15 ವರ್ಷ, ಆವಾಗ ನಿಮಗೆ 1 ಕೋಟಿ ಸಿಗುತ್ತೆ. ಅದೇ ನೀವೇನಾದರೂ ಎವ್ರಿ ಇಯರ್ 10% ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅದೇ 15 ವರ್ಷ ಬಿಟ್ಟು 1,60,00,000 ಇರುತ್ತೆ. ಅಂದರೆ ಎವ್ರಿ ಇಯರ್ ಜಸ್ಟ್ 10% ಇನ್ಕ್ರೀಸ್ ಮಾಡ್ತಿರೋದಕ್ಕೆ ನಿಮಗೆ 60 ಲಕ್ಷ ರೂಪಾಯಿ ಜಾಸ್ತಿ ಸಿಕ್ಕಿದೆ. ದಿಸ್ ಇಸ್ ದ ಪವರ್ ಆಫ್ ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸಂಬಳ ಕೂಡ ಅದೇ ರೀತಿ ಇನ್ಕ್ರೀಸ್ ಆಗ್ತಾ ಇರಬೇಕು. ಅದನ್ನ ಕಮ್ಮಿ ಇದ್ದಾಗ ಮಾಡೋದು ಓಕೆ. ಈಗ 5,000 ಇರ್ಬೇಕಾದ್ರೆ ಸ್ಟೆಪ್ ಅಪ್ ಮಾಡೋದು ಓಕೆ, 10,000 ಇರ್ಬೇಕಾದ್ರೂ ಮಾಡೋದು ಓಕೆ, 15,000 ರೂಪಾಯಿ ಇರ್ಬೇಕಾದ್ರೂ ಮಾಡೋದು ಓಕೆ. 25-30,000 ಹೋಗಿ ಸ್ಟೆಪ್ ಅಪ್ ಮಾಡ್ಬೇಕಂದ್ರೆ ಭಾರಿ ಕಷ್ಟ. ಅದಕ್ಕೆ ಯಂಗ್ ಏಜ್ ಅಲ್ಲೇನೆ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಟೈಮ್ ಜಾಸ್ತಿ ಇರುತ್ತೆ, ನಿಮ್ ದುಡ್ಡನ್ನ ಜಾಸ್ತಿ ಗ್ರೋ ಮಾಡ್ಬೋದು. ಹಾಯ್ ಸರ್, ಐ ಲರ್ನ್ ಫ್ರಮ್ ಯು. But stocks are still overvalued, so correction should be necessary. So all will learn, including me and you. ಎಸ್ 100% ಕರೆಕ್ಟ್ ಬ್ರದರ್. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳಿದ್ರೆ, ನನಗಂತೂ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದಿರೋದ್ರಿಂದ ಖುಷಿಯಾಗಿದೆ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳಿದ್ರೆ ಏನಾಗುತ್ತೆ, ಜನ ಬರೋ ದುಡ್ಡನ್ನೆಲ್ಲ ತಮ್ಮ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ. ಒಬ್ಬರವರು ಹೆಂಡತಿ ಮಾಂಗಲ್ಯ ಚೈನ್ನ ಅಡ ಇಟ್ಬಿಟ್ಟು ಸ್ಟಾಕ್ ಮಾರ್ಕೆಟಿಗೆ ದುಡ್ಡು ತಗೊಂಡು ಹಾಕ್ತಾರೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ದಿವಸಕ್ಕೆ ಮೇಲೆ ಹೋಗ್ತಾ ಇದೆ. ನಮಗೆ ಎಷ್ಟೊಂದು ಕಾಮೆಂಟ್ಸ್ ಬರೋದು, ಸರ್ ಲೋನ್ ಹಾಕ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಲಾ, ಲೋನ್ ತೆಗೆದ್ಬಿಟ್ಟು ಪರ್ಸನಲ್ ಲೋನ್ 13% 14% ಕೊಡ್ತಾರೆ, ಸ್ಟಾಕ್ ಮಾರ್ಕೆಟ್ ಒಂದು 17-18% ಕೊಡುತ್ತೆ, ಲೋನ್ ತೆಗೆದ್ಬಿಟ್ಟು ಮಾರ್ಕೆಟಲ್ಲಿ ಹಾಕ್ಲಾ ಅಂತ ಎಷ್ಟೋ ಜನ ಕ್ವಶನ್ ಮಾಡ್ತಾರೆ. ಯಾಕಂದರೆ ಮಾರ್ಕೆಟ್ ಮೇಲೆ ಇರ್ಬೇಕಾರೆ ಅವಾಗ ಏನು ಅನ್ಕೊಂತಾರೆ ಅವರು, ಮಾರ್ಕೆಟ್ ಇದೇ ರೀತಿ ಎವ್ರಿ ಟೈಮ್ ಮೇಲೆ ಹೋಗ್ತಾ ಇರುತ್ತೆ ಅಂತ. ಮಾರ್ಕೆಟ್ ಯಾವಾಗ ಕೆಳಗೆ ಬೀಳುತ್ತೆ ಅವಾಗ ಇವ್ರಿಗೆ ಅರ್ಥ ಆಗುತ್ತೆ ರಿಸ್ಕ್ ಅಂದ್ರೆ ಏನು ಅಂತ, ರಿಸ್ಕ್ ಅಂದ್ರೆ ಏನು, ರಿವಾರ್ಡ್ ಅಂದ್ರೆ ಏನು ಅಂತ. ಆ ಮಾರ್ಕೆಟ್ ಮೇಲೆ ಹೋಗೋ ಟೈಮಲ್ಲಿ ರಿಸ್ಕ್ ಅಂದ್ರೆ ಏನು ಅಂತಲೇ ಗೊತ್ತಿರಲ್ಲ, ಬೈ ಮಾಡಿದ್ದೆಲ್ಲ ಮೇಲೆ ಹೋಗ್ತಾ ಇರುತ್ತಲ್ಲ. ಅವಾಗ ಇದೇ ರೀತಿ ಆಗುತ್ತೆ ಅಂತ ಏನು ಮಾಡ್ತಾರೆ, ಬರೋ ದುಡ್ಡನ್ನು ಮಾರ್ಕೆಟಲ್ಲಿ ತಗೊಂಡು ಹಾಕ್ತಾರೆ. ರಿಸ್ಕ್ ಅಂದ್ರೆ ಏನಂತ ಗೊತ್ತಿರಲ್ಲ. ಏನು ರಿಸ್ಕ್ ಅಂದರೆ, ರಿಸ್ಕ್ ಮಾರ್ಕೆಟ್ ಈ ಥರ 2-3 ವರ್ಷಕ್ಕೊಂದ್ಸಲ ಬೀಳ್ತಾ ಇರುತ್ತೆ. ಅದಕ್ಕೆ ನಮ್ಮ ದುಡ್ಡನ್ನ ಮಿನಿಮಮ್ ನಾವು 3 ಇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. 3 ಇಯರ್ಸ್ ಅಟ್ಲೀಸ್ಟ್ 4 to 5 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಮಿನಿಮಮ್ 4 to 5 ಇಯರ್ಸ್ ಇರಬೇಕು. ಆಮೇಲೆ ಸಿಕ್ಕದ ಕಂಪ್ನಿಗಳನ್ನ ಹೋಗಿ ಬೈ ಮಾಡಬಾರ್ದು. ವ್ಯಾಲ್ಯೂಯೇಷನ್ ಅನ್ನೋದು ಮೆಟ್ರಿಕ್ ಇದೆ ಅಂತ ಅರ್ಥ ಮಾಡ್ಕೊಬೇಕು, ವ್ಯಾಲ್ಯೂಯೇಷನ್ ನೋಡಬೇಕು. ಇಂಥದ್ದೆಲ್ಲನೂ ಗೊತ್ತಾಗೋದವ್ರಿಗೆ ಮಾರ್ಕೆಟ್ ಕೆಳಗೆ ಬಿದ್ದಾಗಲೇ. ಅದಕ್ಕೇ ಮಾರ್ಕೆಟ್ ಕೆಳಗೆ ಬಿದ್ದಾಗ ಸ್ವಲ್ಪ ಜನ ಜಲ್ದಿ ಹಿಡಿಬೋದು. ಯಾರಿಗೆ ತಡ್ಕೊಳಕ್ಕೆ ಶಕ್ತಿ ಇರಲ್ಲ ಅವ್ರು ಬಿಟ್ಟು ಹೋಗ್ಬೋದು. ಹೋಗ್ಲಿ, ಅವ್ರಿಗೆ ಯಾವತ್ತಿದ್ರೂ ಹೋಗೋರೆ ಅವ್ರು ಹೋಗ್ಬೋದು.
ಬಟ್ ಯಾರು ಸ್ವಲ್ಪ ಸ್ಟಿಲ್ಲಾಗಿ ನಿಂತ್ಕೊತಾರಲ್ಲ ಅವ್ರು ಮತ್ತೆ ನೆಕ್ಸ್ಟ್ ಬುಲ್ ರನ್ ಬರುತ್ತಲ್ಲ, ನೆಕ್ಸ್ಟ್ ಮಾರ್ಕೆಟ್ ಬಿದ್ದಿದೆಯಲ್ಲ ವಾಪಸ್ ರಿಕವರ್ ಆಗುತ್ತಾರೆ, ಅವ್ರು ಅಲ್ಲಿ ದುಡ್ಡು ಮಾಡ್ತಾರೆ. ಇದು ಪ್ರೋಸೆಸ್ ನಡೀತಾನೆ ಇರುತ್ತೆ. ಇವತ್ತಿಂದಲ್ಲ, ಇನ್ನೂ 10-20 ವರ್ಷ 30 ವರ್ಷ ಆದರೂ ಇದು ನಡೀತಾನೆ ಇರುತ್ತೆ. ಮುಂದೆ ನಿಮಗೆ ಒಂದು ದಿವಸ ಗೊತ್ತಾಗುತ್ತೆ ಈ ಥರ ಮುಂಚೆನೂ ಮಾಡಿದ್ರಲ್ಲ ಜನಗಳು ಅಂತ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕೆ ಅಡ್ವೈಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಅವ್ರು ಹೆಲ್ಪ್ ಮಾಡ್ತಾರೆ.